ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 915 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 17ನೇ ಜುಲೈ 2025. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. 47ನೇ ಅಧಿವೇಶನದಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಎಷ್ಟು ಹೊಸ ತಾಣಗಳನ್ನು ಸೇರಿಸಲಾಗಿದೆ? How many new sites were added to the UNESCO World Heritage List during the 47th session? ಅಂದ್ರೆ 2025ನೇ ಇಸ್ವಿಯಲ್ಲಿ ಯುನೆಸ್ಕೋಗೆ ಸಂಬಂಧಪಟ್ಟಂತೆ 47ನೇ ಸಭೆಯನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈ 47ನೇ ಸಭೆಯಲ್ಲಿ ಹೊಸದಾಗಿ ಎಷ್ಟು ತಾಣಗಳನ್ನ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ನಮ್ಮ ಪ್ರಪಂಚದಾದ್ಯಂತ ಈ ವರ್ಷದಲ್ಲಿ 26 ಹೊಸ ತಾಣಗಳನ್ನ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಇದರಲ್ಲಿ ನಮ್ಮ ಭಾರತ ದೇಶದ ತಾಣ ಕೂಡ ಒಂದಾಗಿರುತ್ತೆ. ಸೊ ನಮ್ಮ ಭಾರತ ದೇಶವನ್ನ ಹೊರತುಪಡಿಸಿ ಸೊ ಜಗತ್ತಿನಾದ್ಯಂತ 26 ತಾಣಗಳನ್ನ ಈ ವರ್ಷ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಆ ಎಲ್ಲ ತಾಣಗಳ ಪ್ರಾಮುಖ್ಯತೆಗಳು, ಆ ತಾಣಗಳಿರ್ತಕ್ಕಂಥ ದೇಶಗಳ ಭೌಗೋಳಿಕತೆ ಅವೆಲ್ಲವನ್ನ ಕೂಡ ನಾವು ನಕ್ಷೆಗಳ ಮುಖಾಂತರ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಸೊ ಈ ವರ್ಷ ಯುನೆಸ್ಕೋಗೆ ಸಂಬಂಧಪಟ್ಟಂತೆ ನಡೆದಿರ್ತಕ್ಕಂಥ ಸಭೆ 47ನೇ ಸಭೆ ಆಗಿರುತ್ತೆ. ಸೊ 47ನೇ ಸಭೆಯ ಸಮಯದಲ್ಲಿ ಸೊ ಜಗತ್ತಿನಾದ್ಯಂತ ಇರತಕ್ಕಂಥ 26 ತಾಣಗಳನ್ನ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಈ 26 ತಾಣಗಳಲ್ಲಿ ಈ ಕಲ್ಚರಲ್ ಸಾಂಸ್ಕೃತಿಕ ಒಂದು ಲ್ಯಾಂಡ್ಸ್ಕೇಪ್ ಗಳಿಗೆ ಸಂಬಂಧಪಟ್ಟಂತೆ 21 ಸೈಟ್ಸ್ ಇರುತ್ತೆ. ನ್ಯಾಚುರಲ್ ಅಥವಾ ನೈಸರ್ಗಿಕವಾಗಿ ನಾವು 4 ತಾಣಗಳನ್ನ ನೋಡಬಹುದು. ಇನ್ನೊಂದನ್ನ ನಾವು ಮಿಕ್ಸ್ಡ್ ಅಂತ ಹೇಳ್ತೇವೆ. ಮಿಕ್ಸ್ಡ್ ಅಂದ್ರೆ ಅದರಲ್ಲಿ ನ್ಯಾಚುರಲ್ ಮತ್ತೆ ಕಲ್ಚರಲ್ 2 ಎಲಿಮೆಂಟ್ಸ್ ಒಟ್ಟಿಗೆ ಇರುತ್ತೆ. ಸೊ ಅದನ್ನ ಮಿಶ್ರ ತಾಣ ಅಂತ ಹೇಳ್ತೇವೆ. ಸೊ ಈ ರೀತಿಯಾಗಿ ಒಂದು ತಾಣವನ್ನ ಈ ವರ್ಷ ಈ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಅಂಡ್ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಈ ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್ ಅಂತ ಹೇಳ್ತೇವೆ, ಅಂದ್ರೆ ಮರಾಠರ ಮಿಲಿಟರಿ ಕೋಟೆಗಳನ್ನ ಕೂಡ ಈ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಮಹಾರಾಷ್ಟ್ರ ಮತ್ತು ತಮಿಳುನಾಡಿನಲ್ಲಿರ್ತಕ್ಕಂಥ ಒಟ್ಟು 12 ಕೋಟೆಗಳನ್ನ ಈ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಈ ಪಟ್ಟಿಗೆ ನಮ್ಮ ಭಾರತ ದೇಶದಿಂದ ಆಯ್ಕೆಯಾಗಿರ್ತಕ್ಕಂಥ ಈ ಮರಾಠ ಮಿಲಿಟರಿ ಫೋರ್ಟ್ಗಳನ್ನ ಸೇರಿಸಿರುವ ಕಾರಣದಿಂದ ನಮ್ಮ ಭಾರತ ದೇಶದಲ್ಲಿ ಈಗ ಒಟ್ಟು ಹೆರಿಟೇಜ್ ಸೈಟ್ಗಳ ಸಂಖ್ಯೆ ಎಷ್ಟಾಗಿದೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈಗ ಭಾರತ ದೇಶದನ್ನ ಹೊರತುಪಡಿಸಿ, ಯಾಕಂದ್ರೆ ನಾವು ಶಿವಾಜಿ ಪೋರ್ಟ್ಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಈಗ ಆಲ್ರೆಡಿ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೇನೆ. ಸೊ ಯಾರು ಆ ವಿಡಿಯೋನ ನೋಡಿಲ್ಲ, ಅದರ ಲಿಂಕ್ ಅನ್ನ ಕೂಡ ಈ ವಿಡಿಯೋದ ಕಮೆಂಟ್ಸ್ ಅಲ್ಲಿ ಪಿನ್ ಮಾಡಿರ್ತೇನೆ, ನೀವು ವಾಚ್ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಹೆರಿಟೇಜ್ ಸೈಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ತುಂಬಾ ಫ್ರೀಕ್ವೆಂಟ್ ಆಗಿ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಶಿವಾಜಿ ಅಥವಾ ಶಿವಾಜಿ ಮಹಾರಾಜರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆ ಫೋರ್ಟ್ ಗಳನ್ನ ಹೊರತುಪಡಿಸಿ ಬೇರೆ ರಾಷ್ಟ್ರಗಳ ಈ ಒಂದು ಹೆರಿಟೇಜ್ ಸೈಟ್ ಗಳ ಬಗ್ಗೆ ಇಲ್ಲಿ ನಾನು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತೇನೆ. ಸೊ ಇದರಲ್ಲಿ ಮೊದಲನೇದು ಗ್ರೀಸ್ ಇಂದ ಆಯ್ಕೆ ಆಗಿರ್ತಕ್ಕಂಥ ಒಂದು ತಾಣವಾಗಿರುತ್ತೆ. ಸೊ ಈ ತಾಣವನ್ನ ನಾವು ಮಿನೋವನ್ ಪೆಲೇಟಿಯಲ್ ಸೆಂಟರ್ಸ್ ಅಂತ ಹೇಳ್ತೇವೆ. ಇದನ್ನ ನಾವು ಮಿನೋವನ್ ಅರಮನೆ ಕೇಂದ್ರಗಳು ಅಂತ ಹೇಳ್ತೇವೆ. ಸೊ ಈ ಅರಮನೆ ಕೇಂದ್ರಗಳು ಯಾವ ಸಮಯದಲ್ಲಿ ಅಥವಾ ಯಾವ ನಾಗರಿಕತೆ ಸಮಯದಲ್ಲಿ ಇವುಗಳನ್ನ ಕ್ರಿಯೇಟ್ ಮಾಡಿರ್ತಾರೆ ಅಂತ ನಾವು ನೋಡೋದಾದ್ರೆ, ಅರ್ಲಿ ಮೆಡಿಟರೇನಿಯನ್ ಸಿವಿಲೈಸೇಷನ್ ಅಂದ್ರೆ ಈ ಮೆಡಿಟರೇನಿಯನ್ ಸಿ ಏನಿರುತ್ತೆ, ಆ ಮೆಡಿಟರೇನಿಯನ್ ನ ಆರಂಭಿಕ ನಾಗರಿಕತೆಯ ಸಮಯದಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಕೇಂದ್ರಗಳನ್ನ ಈಗ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಇದು ಬ್ರಾನ್ಸ್ ಏಜ್ ಅಥವಾ ಕಂಚಿನ ಯುಗ ಅಂತ ನಾವೇನ್ ಹೇಳ್ತೇವೆ. ಸೊ ಕಂಚಿನ ಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 6 ಕೇಂದ್ರಗಳನ್ನ ಈಗ ಸೊ ಈ ಒಂದು ಪಟ್ಟಿಗೆ ಸೇರಿಸಲಾಗಿರುತ್ತೆ. ಹಾಗಿದ್ರೆ ಗ್ರೀಸ್ ನ ಮ್ಯಾಪ್ ಅನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಗ್ರೀಸ್ ಅಂತಕ್ಕಂಥದ್ದು ಯುರೋಪ್ ನಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಈ ವೈಟ್ ಪ್ಯಾಚ್ ಅನ್ನ ನಾವೇನ್ ನೋಡ್ತಾ ಇದ್ದೇವೆ, ಸೊ ಇದನ್ನ ನಾವು ಗ್ರೀಸ್ ಅಂತ ಹೇಳ್ತೇವೆ. ಇದು ನೇರವಾಗಿ ಮೆಡಿಟರೇನಿಯನ್ ಸಿ ನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಾ ಇದೆ. ಸೊ ಈ ಒಂದು ಮೆಡಿಟರೇನಿಯನ್ ಸಿಗೆ ಸಂಬಂಧಪಟ್ಟಂತೆ ಅರ್ಲಿ ಸಿವಿಲೈಸೇಷನ್ ಅಥವಾ ಆರಂಭಿಕ ನಾಗರಿಕತೆಯ ಸಮಯದಲ್ಲಿ ಡೆವಲಪ್ ಆಗಿರ್ತಕ್ಕಂಥ 6 ಕೇಂದ್ರಗಳನ್ನ ಸೊ ಈಗ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಗ್ರೀಸ್ ನ ಕ್ಯಾಪಿಟಲ್ ಸಿಟಿಯನ್ನ ನಾವು ಅಥೆನ್ಸ್ ಅಂತ ಹೇಳ್ತೇವೆ. ಸೊ ಗ್ರೀಸ್ ಬಹುಪಾಲು ಈ ಒಂದು ಸಿಗಳಿಂದ ಸುತ್ತುವರೆದಿರ್ತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ ಯಾವ ಸಿಗಳಿಂದ ಅದು ಸುತ್ತುವರೆದಿರುತ್ತೆ ಅಂದ್ರೆ, ಅಯೋನಿಯನ್ ಸಿ ಅನ್ನ ನೋಡಬಹುದು, ಅದ್ರ ಜೊತೆಗೆ ಸಿ ಆಫ್ ಕ್ರೆಟೆ ಅನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ, ಅದ್ರ ಜೊತೆಗೆ ಏಜಿಯನ್ ಸಿ ಅನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಮೆಡಿಟರೇನಿಯನ್ ಸಿ ನೊಂದಿಗೂ ಕೂಡ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಕಂಟ್ರಿ ಆಗಿರುತ್ತೆ. ಸೊ ಇನ್ನು ಲ್ಯಾಂಡ್ ಬಾರ್ಡರ್ಸ್ ಅನ್ನ ನಾವು ನೋಡೋದಾದ್ರೆ, ಅಂದ್ರೆ
ಭೂಗಡಿಗಳನ್ನ ನಾವು ನೋಡೋದಾದ್ರೆ ಇದು ಅಲ್ಬೇನಿಯಾ ಜೊತೆ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಮೆಸಿಡೋನಿಯಾ, ಬಲ್ಗೇರಿಯಾ ಅಂಡ್ ಟರ್ಕಿ ಪಾರ್ಟ್. ಟರ್ಕಿ ಅಂದ್ರೆ ಟರ್ಕಿಯಲ್ಲಿ ಒಂದು ಭಾಗ ಯುರೋಪ್ ಖಂಡಕ್ಕೆ ಅಟ್ಯಾಚ್ ಆಗಿರುತ್ತೆ, ಇನ್ನೊಂದು ಭಾಗ ಏಷ್ಯಾಗೆ ಅಟ್ಯಾಚ್ ಆಗಿರುತ್ತೆ. ಯು ಕ್ಯಾನ್ ಸಿ ಹಿಯರ್. ಸೊ ಇದು ಏಷ್ಯಾಗೆ ಅಟ್ಯಾಚ್ ಆಗಿರ್ತಕ್ಕಂಥ ಭಾಗವಾಗಿರುತ್ತೆ. ಇದು ಟರ್ಕಿ, ಅದನ್ನ ಟ್ರೇಸ್ ಅಂತ ಕರಿತೇವೆ. ಅಂದ್ರೆ ಯುರೋಪ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಟರ್ಕಿಯನ್ನ ನಾವು ಟ್ರೇಸ್ ಅಂತ ಕರಿತೇವೆ. ಸೊ ಈ ಒಂದು ಗ್ರೀಸ್ ಅಂತಕ್ಕಂಥದ್ದು ಯುರೋಪ್ ಕಾಂಟಿನೆಂಟ್ ಅಲ್ಲಿ ಇರ್ತಕ್ಕಂಥ ಟರ್ಕಿಯ ಭಾಗಕ್ಕೆ ತನ್ನ ಲ್ಯಾಂಡ್ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಕಂಟ್ರಿ ಆಗಿರುತ್ತೆ. ಸೊ ಈ ಯುರೋಪಿಯನ್ ಕಾಂಟಿನೆಂಟ್ ಅಲ್ಲಿ ಇರ್ತಕ್ಕಂಥ ಟರ್ಕಿಗೂ ಏಷ್ಯನ್ ಕಾಂಟಿನೆಂಟ್ ಅಲ್ಲಿ ಇರ್ತಕ್ಕಂಥ ಟರ್ಕಿಗೂ ಮಧ್ಯದಲ್ಲಿರ್ತಕ್ಕಂಥ ಒಂದು ಸಿ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿ ಆಫ್ ಮರ್ಮರಾ ಅಂತ ಕರಿತೇವೆ. ಸೊ ಅದು ಕೂಡ ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಗ್ರೀಸ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ, ಇದು ಫ್ರಾನ್ಸ್ಗೆ ಸಂಬಂಧಪಟ್ಟಂತೆ ಈ ವರ್ಷ ಪಟ್ಟಿಗೆ ಸೇರಿರ್ತಕ್ಕಂಥದ್ದು. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಮೆಗಾಲಿಥ್ಸ್ ಆಫ್ ಕಾರ್ನಾಕ್ ಅಂತ ಕರಿತೇವೆ. ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ. ಮೆಗಾ ಅಂದ್ರೆ ದೊಡ್ಡದು, ಲಿತ್ ಅಂದ್ರೆ ಸ್ಟೋನ್ಗಳು, ಕಲ್ಲುಗಳು. ಈ ಮೆಗಾಲಿತ್ ನ ಸ್ಟೋನ್ ಗಳನ್ನ ಕೂಡ ಸೊ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಇದನ್ನ ನಿಯೋಲಿಥಿಕ್ ಸ್ಟೋನ್ ಅಲೈನ್ಮೆಂಟ್ ಅಂತ ಹೇಳ್ತೇವೆ. ಅಂದ್ರೆ ನವಶಿಲಾಯುಗದ ಕಲ್ಲಿನ ಜೋಡಣೆಗಳನ್ನ ಕೂಡ ಈ ಒಂದು ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ನಾವು ಫ್ರಾನ್ಸ್ಗೆ ಸಂಬಂಧಪಟ್ಟಂತೆ ಈಗ ಮ್ಯಾಪ್ ಅನ್ನ ಅಧ್ಯಯನ ಮಾಡೋಣ. ಸಿ ಫ್ರಾನ್ಸ್ ಕೂಡ ಇದು ಕೂಡ ಯುರೋಪಿಯನ್ ಕಾಂಟಿನೆಂಟ್ ಅಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದರ ಭೌಗೋಳಿಕ ಹಿನ್ನೆಲೆಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಫ್ರಾನ್ಸ್ ನ ಕ್ಯಾಪಿಟಲ್ ಸಿಟಿಯನ್ನ ನಾವು ಪ್ಯಾರಿಸ್ ಅಂತ ಕರಿತೇವೆ. ಸೊ ಹಾಗಿದ್ರೆ ಫ್ರಾನ್ಸ್ಗೆ ಸಂಬಂಧಪಟ್ಟಂತೆ ವಾಟರ್ ಬಾಡೀಸ್, ಜಲಮೂಲಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಸೊ ಇಲ್ಲಿ ನಾವು ಸೀನೆ ರಿವರ್ ಅನ್ನ ನೋಡಬಹುದಾಗಿರುತ್ತೆ, ಲಾಯ್ರ್ ರಿವರ್ ಅನ್ನ ಕಾಣಬಹುದು, ರೋನೆ ರಿವರ್ ಅನ್ನ ಕೂಡ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಯುಕೆ ಬರುತ್ತೆ. ಅಂದ್ರೆ ಫ್ರಾನ್ಸ್ ನ ಈ ಭಾಗದಲ್ಲಿ ನಾವು ಯುಕೆ ಅನ್ನ ನೋಡಬಹುದಾಗಿರುತ್ತೆ. ಸೊ ಯುಕೆ ಮತ್ತು ಫ್ರಾನ್ಸ್ ಅನ್ನ ಸಪರೇಟ್ ಮಾಡ್ತಕ್ಕಂಥ ಚಾನಲ್ ಅನ್ನ ನಾವು ಇಂಗ್ಲಿಷ್ ಚಾನಲ್ ಅಂತ ಹೇಳ್ತೇವೆ. ಸೊ ಇದು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಕೂಡ ಆಲ್ರೆಡಿ ಪ್ರಶ್ನೆಗಳಾಗಿರುತ್ತೆ. ಸೊ ಫ್ರಾನ್ಸ್ ಮತ್ತೆ ಯುಕೆ ನಡುವೆ ಇರತಕ್ಕಂಥ ಚಾನಲ್ ಅನ್ನ ನಾವು ಇಂಗ್ಲಿಷ್ ಚಾನಲ್ ಅಂತ ಕರಿತೇವೆ. ಸೊ ಇದು ಕೂಡ ಇವನ್ ಫ್ರಾನ್ಸ್ ಕೂಡ ತನ್ನ ಬಾರ್ಡರ್ ಅನ್ನ ಮೆಡಿಟರೇನಿಯನ್ ಸಿ ನೊಂದಿಗೆ ಹಂಚಿಕೊಳ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಹಿಯರ್, ಈ ಮ್ಯಾಪ್ ಅಲ್ಲಿ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ ಫ್ರಾನ್ಸ್. ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ ಮೆಡಿಟರೇನಿಯನ್ ಸಿ. ಸೊ ಮೆಡಿಟರೇನಿಯನ್ ಸಿ ಈ ಒಂದು ಫ್ರಾನ್ಸ್ ನೊಂದಿಗೂ ಕೂಡ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇನ್ನು ಬಾರ್ಡರಿಂಗ್ ಕಂಟ್ರೀಸ್ ಅನ್ನ ನಾವು ನೋಡೋದಾದ್ರೆ ಅಂದ್ರೆ ಲ್ಯಾಂಡ್ ಬಾರ್ಡರ್ಸ್ ಅನ್ನ ನಾವಿಲ್ಲಿ ಗಮನಿಸೋದಾದ್ರೆ ಸೊ ವಿ ಕ್ಯಾನ್ ಸಿ ಬೆಲ್ಜಿಯಂ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಲಕ್ಸಂಬರ್ಗ್ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಾ ಇದೆ, ಸ್ವಿಟ್ಜರ್ಲ್ಯಾಂಡ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೆ, ಇಟಲಿ ಅಂಡ್ ಮೊನಾಕೋ ಜೊತೆ ಕೂಡ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಾ ಇದೆ. ಸೊ ಇಲ್ಲಿ ಮೊನಾಕೋ ಅಂತ ನಾನೇನ್ ಬರ್ದಿದ್ದೇನೆ, ಇದು ಜಗತ್ತಿನ ಸೆಕೆಂಡ್ ಸ್ಮಾಲೆಸ್ಟ್ ಕಂಟ್ರಿ ಆಗಿರುತ್ತೆ. ಎರಡನೇ ಅತಿ ಚಿಕ್ಕ ರಾಷ್ಟ್ರವಾಗಿ ನಾವು ಮೊನಾಕೋವನ್ನ ನೋಡಬಹುದಾಗಿರುತ್ತೆ. ಈ ಬಾರ್ಡರ್ ಕಂಟ್ರೀಸ್ ಅನ್ನ ನಾನು ನೆಕ್ಸ್ಟ್ ಮ್ಯಾಪ್ ಅಲ್ಲೂ ಕೂಡ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಿಕಾಸ್ ಈ ಮ್ಯಾಪ್ ಅಲ್ಲಿ ಟೂ ಮಚ್ ಆಫ್ ಇನ್ಫಾರ್ಮೇಶನ್ ಇರುವ ಕಾರಣದಿಂದ ಸೊ ನಿಮಗೆ ಪ್ರಾಬಬ್ಲಿ ಅಷ್ಟೊಂದು ಕ್ಲಾರಿಟಿ ಸಿಗದೆ ಇರಬಹುದಾಗಿರುತ್ತೆ. ಬಟ್ ಒನ್ಸ್ ಅಗೇನ್ ಐ ರಿಪೀಟ್ ದಿ ಬಾರ್ಡರ್ ಕಂಟ್ರೀಸ್ ಬಿಕಾಸ್ ಇತ್ತೀಚೆಗೆ ಪರೀಕ್ಷೆಗಳಲ್ಲಿ ಯಾವ ರಾಷ್ಟ್ರ ಸುದ್ದಿಯಲ್ಲಿರುತ್ತೆ ಅದರ ಬಗ್ಗೆ ಈ ಬಾರ್ಡರ್ ಕಂಟ್ರೀಸ್ ಅನ್ನ ಕೇಳ್ತಕ್ಕಂಥದ್ದು ತುಂಬಾ ಸರ್ವೇ ಸಾಮಾನ್ಯವಾಗಿರುತ್ತೆ. ಸೊ ಅದರ ಜೊತೆಗೆ ಇಲ್ಲಿ ಕೆಲವೊಂದು ಮೌಂಟೇನ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಫ್ರಾನ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಬೆಟ್ಟ ಪ್ರದೇಶಗಳು ಅಥವಾ ಶಿಖರಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ್ಯಾವ ಬೆಟ್ಟಗಳು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸೊ ಓಸ್ಜಸ್ ಮೌಂಟೇನ್ಸ್ ಅಂತ ಹೇಳ್ಬೋದಾಗಿರುತ್ತೆ, ಇನ್ನೊಂದನ್ನ ಜುರಾ ಮೌಂಟೇನ್ಸ್ ಅಂತ ಹೇಳ್ತೇವೆ, ಇವನ್ ಆಲ್ಪ್ಸ್ ಅನ್ನ ಕೂಡ ನಾವು ಈ ಒಂದು ಫ್ರಾನ್ಸ್ ನಲ್ಲಿ ಕಾಣಬಹುದಾಗಿರುತ್ತೆ. ಮೆಸ್ಸಿಫ್ ಆಲ್ಪ್ಸ್ ಅನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ ಇಲ್ಲಿರ್ತಕ್ಕಂಥ ಒಂದು ಬೆಟ್ಟವನ್ನ ನಾವು ಪೈರನೀಸ್ ಅಂತ ಕರಿತೇವೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಪೈರನೀಸ್ ಅಂತಕ್ಕಂಥದ್ದು ಸ್ಪೇನ್ ಮತ್ತೆ ಫ್ರಾನ್ಸ್ ಅನ್ನ ಸಪರೇಟ್ ಮಾಡ್ತಕ್ಕಂಥ ಒಂದು ಬೆಟ್ಟ ಶ್ರೇಣಿಗಳಾಗಿ ನಾವು ಪೈರನೀಸ್ ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅಂಡ್ ಫ್ರಾನ್ಸ್ಗೆ ವೆಸ್ಟ್ ಅಲ್ಲಿ ನಾವು ಅಟ್ಲಾಂಟಿಕ್ ಓಷನ್ ಅನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಫ್ರಾನ್ಸ್ಗೆ ಸಂಬಂಧಪಟ್ಟಂತೆ ಈ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಗೊತ್ತಿರಬೇಕಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಇದರಲ್ಲಿ ನಿಮಗೆ ತುಂಬಾ ಕ್ಲಾರಿಟಿ ಸಿಗುತ್ತೆ. ಸೊ ಫ್ರಾನ್ಸ್ ನ ಗಡಿ ರಾಷ್ಟ್ರಗಳು ಯಾವುದು ಅಂದ್ರೆ starting from north we have Belgium, Luxembourg, Germany, Switzerland, Italy, Monaco, then Andorra, then Spain. So ಇಷ್ಟು ರಾಷ್ಟ್ರಗಳೊಂದಿಗೆ ತನ್ನ ಮೇನ್ ಲ್ಯಾಂಡ್ ಆಫ್ ಫ್ರಾನ್ಸ್ ಅಲ್ಲಿ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡಿಕೊಳ್ಳುತ್ತೆ. ಸೊ ಫ್ರಾನ್ಸ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಭೂಭಾಗವನ್ನ ನಾವು ಫ್ರೆಂಚ್ ಗಯಾನದಲ್ಲೂ ಕೂಡ ನೋಡಬಹುದಾಗಿರುತ್ತೆ. ಸಿ ದಿಸ್ ಇಸ್ ವಾಟ್ ಐ ಟೋಲ್ಡ್ ಯು ಇನ್ ದ ಮೇನ್ ಲ್ಯಾಂಡ್. ಫ್ರಾನ್ಸ್ಗೆ ಸಂಬಂಧಪಟ್ಟಂತೆ ಮೇನ್ ಲ್ಯಾಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು USA ದಲ್ಲಿ ಅಲಾಸ್ಕಾ ಕೂಡ ಇರುತ್ತೆ. USA ಮತ್ತು ಅಲಾಸ್ಕಾ ಅವು ಜಿಯೋಗ್ರಫಿಕಲಿ ಸಪರೇಟ್
ಆಗಿರುತ್ತೆ. ಬಟ್ ಬಾರ್ಡರ್ ಕಂಟ್ರೀಸ್ ಅನ್ನ ನಾವು ನೋಡುವಾಗ ಮೇನ್ ಲ್ಯಾಂಡ್ ಅಲ್ಲಿ ಇರೋದನ್ನ ಕೂಡ ನೋಡ್ತೇವೆ, ಇವನ್ ಅಲಾಸ್ಕಾ ಜೊತೆ ಇರ್ತಕ್ಕಂಥ ಬಾರ್ಡರ್ಸ್ ಅನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಅದೇ ರೀತಿ ಫ್ರಾನ್ಸ್ ಮೇನ್ ಲ್ಯಾಂಡ್ ಅಲ್ಲೂ ಕೂಡ ಕೆಲವೊಂದು ಗಡಿ ರಾಷ್ಟ್ರಗಳಿರ್ತವೆ. ಸೊ ಈ ಒಂದು ಫ್ರೆಂಚ್ ಗಯಾನ ಏನಿರುತ್ತೆ, ಸೊ ಇದು ಕೂಡ ಫ್ರಾನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟೆರಿಟರಿ ಆಗಿರುತ್ತೆ. ಸೊ ಇದು ಎರಡು ರಾಷ್ಟ್ರಗಳೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಒಂದು ಬ್ರೆಜಿಲ್ ಮತ್ತೆ ಇನ್ನೊಂದು ಸೂರಿನಾಮೆ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಸೊ ಒಂದು ಭೂಭಾಗವಾಗಿ ನಾವು ಇದನ್ನ ಕಾಣಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ ಇಟಲಿಗೆ ಸಂಬಂಧಪಟ್ಟಂತೆ. ಸೊ ಇಟಲಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಪ್ಲೇಸ್ ಅನ್ನ ಯುನೆಸ್ಕೋಗೆ ಸೇರಿಸಲಾಗಿರುತ್ತೆ. ಇದನ್ನ ನಾವು ಡೋಮಸ್ ಡಿ ಜಾನೆಸ್ ಅಂತ ಹೇಳ್ತೇವೆ. ಏನಿದು ಅಂತ ನಾವು ನೋಡೋದಾದ್ರೆ ಪ್ರೀ ಹಿಸ್ಟೋರಿಕ್ ಫೇರಿ ಟಾಮ್ಸ್ ಕಾರ್ವ್ಡ್ ಇಂಟು ಸರ್ಡೀನಿಯನ್ ರಾಕ್, ಅಂದ್ರೆ ಅಲ್ಲೊಂದು ಕಲ್ಲಿರುತ್ತೆ. ಆ ಬಂಡೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸರ್ಡೀನಿಯನ್ ಬಂಡೆ ಅಂತ ಕರಿತೇವೆ. ಸೊ ಈ ಒಂದು ಬಂಡೆಯಲ್ಲಿ ಕೆತ್ತಿರ್ತಕ್ಕಂಥ ಇತಿಹಾಸ ಪೂರ್ವವಾಗಿರ್ತಕ್ಕಂಥ ಕಾಲ್ಪನಿಕ ಸಮಾಧಿಗಳನ್ನ ಈ ಡೋಮಸ್ ಡಿ ಜಾನಸ್ ನಲ್ಲಿ ನಾವು ಕಾಣಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ನೊಂದಿಗೆ ನಾವು ಇಟಲಿಯ ಜಿಯೋಗ್ರಫಿಯನ್ನ ಕೂಡ ಅರ್ಥ ಮಾಡ್ಕೊಳ್ಳೋಣ. ಸೊ ಅದ್ರ ಜೊತೆಗೆ ಜಮೈಕಾಗೆ ಸಂಬಂಧಪಟ್ಟಂತೆ ನಾವು ಪೋರ್ಟ್ ರಾಯಲ್ ಅಂತ ಹೇಳ್ತೇವೆ. ಪೋರ್ಟ್ ರಾಯಲ್ ನ ಈಗ ಯುನೆಸ್ಕೋಗೆ ಸೇರಿಸಲಾಗಿರುತ್ತೆ. ಏನಿದು ಪೋರ್ಟ್ ರಾಯಲ್ ಅಂದ್ರೆ ಇದನ್ನ ನಾವು ಸಂಕನ್ ಕೊಲೋನಿಯಲ್ ಸಿಟಿ ಅಂತ ಹೇಳ್ತೇವೆ, ಅಂದ್ರೆ ಮುಳುಗಿರ್ತಕ್ಕಂಥ ವಸಾಹತುಶಾಹಿ ನಗರವಾಗಿರುತ್ತೆ. ಸೊ ಇದನ್ನ ಈ ಒಂದು ಜಮೈಕಾಗೆ ಸಂಬಂಧಪಟ್ಟಂತೆ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಯು ಕ್ಯಾನ್ ಸಿ ಹಿಯರ್. ಸೊ ಇದು ಇಟಲಿಗೆ ಸಂಬಂಧಪಟ್ಟಂತೆ ಡೋಮಸ್ ಡಿ ಜಾನೆಸ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಅಂಡ್ ಇದು ಈ ಒಂದು ಜಮೈಕಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇವೆರಡನ್ನೂ ಕೂಡ ಈಗ ಯುನೆಸ್ಕೋಗೆ ಸೇರಿಸಲಾಗಿರುತ್ತೆ. ಫಸ್ಟ್ ನಾವು ಇಟಲಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ಇಟಲಿ ಕೂಡ ಒನ್ ಆಫ್ ದಿ ಕಂಟ್ರೀಸ್ ಇನ್ ಯುರೋಪಿಯನ್ ಕಾಂಟಿನೆಂಟ್ ಆಗಿರುತ್ತೆ. ಸೊ ಯು ಕ್ಯಾನ್ ಸಿ ದಿಸ್, ಈ ವೈಟ್ ಪ್ಯಾಚ್ ಅನ್ನ ನೀವೇನ್ ಕಾಣ್ತಾ ಇದ್ದೀರಾ, ಸೊ ದಿಸ್ ಇಸ್ ಇಟಲಿ ಆಗಿರುತ್ತೆ. ಒನ್ಸ್ ಅಗೇನ್ ಇಟಲಿ ಈಸ್ ಶೇರಿಂಗ್ ಇಟ್ಸ್ ಬಾರ್ಡರ್ ವಿತ್ ಮೆಡಿಟರೇನಿಯನ್ ಸೀ ನೊಂದಿಗೆ ತನ್ನ ಬಾರ್ಡರ್ ಅನ್ನ ಹಂಚಿಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇಟಲಿಗೆ ಸಂಬಂಧಪಟ್ಟಂತೆ ಮ್ಯಾಪ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅದನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಮೊದಲು ಇದರಲ್ಲಿರ್ತಕ್ಕಂಥ ವಾಟರ್ ಬಾಡೀಸ್ ಅನ್ನ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಇಲ್ಲಿ ಅಡಿಗೆ ರಿವರ್ ಅನ್ನ ಕಾಣಬಹುದಾಗಿರುತ್ತೆ. ಸೊ ಪೋ ರಿವರ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇತ್ತೀಚೆಗೆ ಇದು ಈ ಗ್ಲೋಬಲ್ ವಾರ್ಮಿಂಗ್ ನ ಕಾರಣದಿಂದ ಸೊ ತುಂಬಾ ಡ್ರೈ ಆಗಿದೆ ಅಂತಕ್ಕಂಥ ಸುದ್ದಿಗಳನ್ನ ಕೂಡ ನಾವು ಓದಿರಬಹುದಾಗಿರುತ್ತೆ. ಸೊ ಇದು ಪೋ ರಿವರ್ ಅಂತಕ್ಕಂಥದ್ದು ಇಟಲಿಯಲ್ಲಿ ಇರ್ತಕ್ಕಂಥ ಒಂದು ರಿವರ್ ಆಗಿರುತ್ತೆ. ದೆನ್ ವಿ ಹ್ಯಾವ್ ಆರ್ನೋ ರಿವರ್, ದೆನ್ ವಿ ಹ್ಯಾವ್ ಟೈಬರ್ ರಿವರ್ ಅನ್ನ ಕೂಡ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಅಂಡ್ ಇಟಲಿಯ ಕ್ಯಾಪಿಟಲ್ ಸಿಟಿಯನ್ನ ನಾವು ರೋಮ್ ಅಂತ ಹೇಳ್ತೇವೆ. ಸೊ ರೋಮ್ ನಲ್ಲಿ ನಾವು ವ್ಯಾಟಿಕನ್ ಸಿಟಿಯನ್ನ ಕಾಣಬಹುದಾಗಿರುತ್ತೆ. ಸೊ ವ್ಯಾಟಿಕನ್ ಸಿಟಿ ಅಂತಕ್ಕಂಥದ್ದು ವರ್ಲ್ಡ್ಸ್ ಸ್ಮಾಲೆಸ್ಟ್ ಕಂಟ್ರಿ ಆಗಿರುತ್ತೆ, ವಿಶ್ವದ ಅತ್ಯಂತ ಚಿಕ್ಕ ರಾಷ್ಟ್ರವಾಗಿರುತ್ತೆ. ಸೊ ಎರಡನೇ ಅತಿ ಚಿಕ್ಕ ರಾಷ್ಟ್ರ ನಾನು ಆಲ್ರೆಡಿ ಹೇಳಿದ್ದೇನೆ, ಅದು ಮೊನಾಕೋ ಆಗಿರುತ್ತೆ. ಸೊ ಇನ್ನು ಬೇರೆ ವಾಟರ್ ಬಾಡೀಸ್ ಅನ್ನ ನಾವು ನೋಡೋದಾದ್ರೆ ಸೊ ಇದು ಟೈರಿಯನ್ ಸೀ ನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಇವನ್ ದೇರ್ ಇಸ್ ಆಡ್ರಿಯಾಟಿಕ್ ಸಿ ಅನ್ನ ಕಾಣಬಹುದಾಗಿರುತ್ತೆ ಅಂಡ್ ಅಯೋನಿಯನ್ ಸಿ ಅನ್ನ ಕೂಡ ನಾವು ಇದರಲ್ಲಿ ಕಾಣಬಹುದಾಗಿರುತ್ತೆ. ಅಂಡ್ ಇಟಲಿಗೆ ಸಂಬಂಧಪಟ್ಟಂತೆ ಒಂದು ಐಲ್ಯಾಂಡ್ ಇದೆ, ಒಂದು ದ್ವೀಪವಿದೆ. ಆ ದ್ವೀಪವನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಸಿಲಿ ಐಲ್ಯಾಂಡ್ ಅಂತ ಕರಿತೇವೆ. ನೋಡಿ ಇಲ್ಲೊಂದು ಐಲ್ಯಾಂಡ್ ಇರುತ್ತೆ, ಇದನ್ನ ನಾವು ಸಿಸಿಲಿ ಅಂತ ಕರಿತೇವೆ. ದೇರ್ ಇಸ್ ಒನ್ ಮೋರ್ ಐಲ್ಯಾಂಡ್ ಹಿಯರ್, ಇದನ್ನ ನಾವು ಸರ್ಡೀನಿಯಾ ಐಲ್ಯಾಂಡ್ ಅಂತ ಹೇಳ್ತೇವೆ. ಸೊ ಇನ್ನೊಂದು ಐಲ್ಯಾಂಡ್ ಇದೆ, ಇದನ್ನ ಕೋರ್ಸಿಕಾ ಅಂತ ಹೇಳ್ತೇವೆ. ಈ ಕೋರ್ಸಿಕಾ ಐಲ್ಯಾಂಡ್ ಅಂತಕ್ಕಂಥದ್ದು ಫ್ರಾನ್ಸ್ಗೆ ಸಂಬಂಧಪಟ್ಟಿರುತ್ತೆ, ಇಟಲಿಗೆ ಸಂಬಂಧಪಟ್ಟಿರೋದಿಲ್ಲ. ಇಟಲಿಗೆ ಸಂಬಂಧಪಟ್ಟಂತೆ ಸರ್ಡೀನಿಯಾ ಐಲ್ಯಾಂಡ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಈ ಸಿಸಿಲಿ ಐಲ್ಯಾಂಡ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸರ್ ಸಿಸಿಲಿ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಈ ಮೆಡಿಟರೇನಿಯನ್ ಸಿಯಲ್ಲಿ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ದ್ವೀಪವಾಗಿ ನಾವು ಸಿಸಿಲಿಯನ್ನ ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಮ್ಯಾಪ್ ಅಲ್ಲಿ ನಿಮ್ಗೆ ತುಂಬಾ ಕ್ಲಾರಿಟಿ ಸಿಗುತ್ತೆ. ಸೊ ಇದು ನಾನು ಏನ್ ಮಾರ್ಕ್ ಮಾಡ್ತಾ ಇದ್ದೀನೋ ಸೊ ಇದನ್ನ ನಾವು ಸಿಸಿಲಿ ಐಲ್ಯಾಂಡ್ ಅಂತ ಹೇಳ್ತೇವೆ. ಸೊ ಇದು ಒನ್ ಆಫ್ ದಿ ಲಾರ್ಜೆಸ್ಟ್ ಐಲ್ಯಾಂಡ್ಸ್ ಆಫ್ ಮೆಡಿಟರೇನಿಯನ್ ಸಿ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ದೇರ್ ಇಸ್ ಒನ್ ಮೋರ್ ಪಾಯಿಂಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್, ದಟ್ ಈಸ್ ಈ ಸಿಸಿಲಿ ಐಲ್ಯಾಂಡ್ ಮತ್ತೆ ತುನಿಷಿಯಾ ಈ ಒಂದು ರಾಷ್ಟ್ರ ಏನಿದೆ ಸೊ ಇದರ ಮಧ್ಯ ಒಂದು ಸ್ಟ್ರೇಟ್ ಬರುತ್ತೆ. ಸ್ಟ್ರೇಟ್ ಅಂದ್ರೆ ಜಲಸಂಧಿ ಅಂತ ಹೇಳ್ತೇವೆ. ಸೊ ಹಾಗಿದ್ರೆ ನಮ್ಗೆ ಎಕ್ಸಾಮ್ ಅಲ್ಲಿ ಸಿಸಿಲಿ ಮತ್ತೆ ತುನಿಷಿಯಾವನ್ನ ಸಪರೇಟ್ ಮಾಡ್ತಕ್ಕಂಥ ಜಲಸಂಧಿ ಯಾವುದು ಅಂತ ಕೇಳ್ತಾರೆ. ಸೊ ಅದನ್ನ ನಾವು ಸ್ಟ್ರೇಟ್ ಆಫ್ ಸಿಸಿಲಿ ಅಂತ ಹೇಳ್ತೇವೆ. ಸಿಸಿಲಿ ಜಲಸಂಧಿ ಸಿಸಿಲಿ ಐಲ್ಯಾಂಡ್ ಅನ್ನ ಮತ್ತೆ ತುನಿಷಿಯಾವನ್ನ ಸಪರೇಟ್ ಮಾಡ್ತಕ್ಕಂಥ ಒಂದು ಭೂಭಾಗವಾಗಿ ನಾವು ಕಾಣಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇಟಲಿಯ ಲ್ಯಾಂಡ್ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಕಂಟ್ರೀಸ್ ಯಾವುದು ಅಂತ ನಾವು ನೋಡೋದಾದ್ರೆ ಸೊ ವಿ ಹ್ಯಾವ್ ಫ್ರಾನ್ಸ್ ಹಿಯರ್, ಫ್ರಾನ್ಸ್ ಅನ್ನ ಕಾಣಬಹುದು, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ, ದೆನ್ ವಿ ಹ್ಯಾವ್ ಸ್ಲೋವೇನಿಯಾ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ರಾಷ್ಟ್ರವಾಗಿ ನಾವು ಇಟಲಿಯನ್ನ ಕಾಣಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು
ಜಮೈಕಾ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಜಮೈಕಾ ಎಲ್ಲಿ ಬರುತ್ತೆ ಅಂದ್ರೆ ಈ ಮ್ಯಾಪ್ ಅನ್ನ ಗಮನಿಸಿ. ಸೊ ಇಲ್ಲಿ ನಾವು ಈ ಸೌತ್ ಅಮೆರಿಕವನ್ನ ಇಲ್ಲಿ ನೋಡಬಹುದಾಗಿರುತ್ತೆ. ದಿಸ್ ಇಸ್ ನಾರ್ತ್ ಅಮೆರಿಕವಾಗಿರುತ್ತೆ. ಸೊ ಇದು ಸೆಂಟ್ರಲ್ ಅಮೆರಿಕವಾಗಿರುತ್ತೆ. ಸೆಂಟ್ರಲ್ ಅಮೆರಿಕೆಯಿಂದ ಸ್ವಲ್ಪ ನಾರ್ತ್ ಕಡೆಗೆ ನಾವು ಕರೀಬಿಯನ್ ಸಿ ಅನ್ನ ನೋಡಬಹುದು. ಸಿ ಇದೇ ಪ್ಯಾಚ್ ಅನ್ನ ನಾವು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ ಯು ಕ್ಯಾನ್ ಸಿ ಕರೀಬಿಯನ್ ಸಿ, ಇಲ್ಲಿ ಸೌತ್ ಅಮೆರಿಕಾ. ಸೊ ಈ ಪನಾಮಾ ಮತ್ತೆ ಕೋಸ್ಟಾರಿಕಾ ಇವೆಲ್ಲ ಕೂಡ ಸೆಂಟ್ರಲ್ ಅಮೆರಿಕಾದಲ್ಲಿ ಬರ್ತಕ್ಕಂಥ ಕಂಟ್ರೀಸ್ ಆಗಿರ್ತವೆ. ಸೊ ಇದರ ನಾರ್ತ್ ಅಲ್ಲಿ, ಸೆಂಟ್ರಲ್ ಅಮೆರಿಕಾದ ನಾರ್ತ್ ಅಲ್ಲಿ ನಾವು ಕರೀಬಿಯನ್ ಸಿ ಅನ್ನ ನೋಡಬಹುದಾಗಿರುತ್ತೆ. ಈ ಕರೀಬಿಯನ್ ಸಿ ಅಲ್ಲಿ ಸಾಕಷ್ಟು ಚಿಕ್ಕ ಚಿಕ್ಕ ದ್ವೀಪಗಳಿರ್ತವೆ. ಆ ದ್ವೀಪಗಳಲ್ಲಿ ಒಂದನ್ನ ನಾವೇನಂತ ಕರಿತೀವಿ ಅಂದ್ರೆ ಜಮೈಕಾ ಅಂತ ಕರಿತೇವೆ. ಸೊ ಜಮೈಕಾದ ಕ್ಯಾಪಿಟಲ್ ಸಿಟಿಯನ್ನ ನಾವು ಕಿಂಗ್ಸ್ಟನ್ ಅಂತ ಹೇಳ್ತೇವೆ. ಸೊ ಇಲ್ಲಿರ್ತಕ್ಕಂಥ ಒಂದು ಪ್ರದೇಶವನ್ನ ಕೂಡ ಈಗ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಜಮೈಕಾ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಜಮೈಕಾ ಕ್ಯಾಪಿಟಲ್ ಸಿಟಿಯನ್ನ ನಾವು ಕಿಂಗ್ಸ್ಟನ್ ಅಂತ ಹೇಳ್ತೇವೆ. ಇದು ಕರೀಬಿಯನ್ ಸಿ ಅಲ್ಲಿರ್ತಕ್ಕಂಥ ಒಂದು ಲ್ಯಾಂಡ್ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಜಮೈಕಾ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಅಂಡ್ ಜಮೈಕಾ ಪ್ರಾಬ್ಲಿ ಇಫ್ ಯು ವಾಚ್ ಕ್ರಿಕೆಟ್, ಸೊ ಕ್ರಿಸ್ ಗೈಲ್ ಬಿಲಾಂಗ್ಸ್ ಟು ದಿಸ್ ಪರ್ಟಿಕ್ಯುಲರ್ ಐಲ್ಯಾಂಡ್ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಜರ್ಮನಿಗೆ ಸಂಬಂಧಪಟ್ಟಂತೆ ಪ್ಯಾಲೇಸಸ್ ಆಫ್ ಕಿಂಗ್ ಲಡ್ವಿಗ್ II ಅಂತ ಹೇಳ್ತೇವೆ. ಅಂದ್ರೆ ಒಬ್ಬ ರಾಜ, ಆ ರಾಜನನ್ನ ನಾವು ಲಡ್ವಿಗ್ ಅಂತ ಹೇಳ್ತೇವೆ. ಸೊ ಲಡ್ವಿಗ್ II ಅವರ ಅರಮನೆಗಳನ್ನ ಈಗ ಜರ್ಮನಿಗೆ ಸಂಬಂಧಪಟ್ಟಂತೆ ಸೊ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಈ ಅರಮನೆಗಳನ್ನ ನ್ಯೂ ಶ್ವಾನ್ಸ್ಟೇನ್ ಕ್ಯಾಸಲ್ ಅಂತ ಹೇಳ್ತೇವೆ. ಅದರ ಹೆಸರು, ಇದನ್ನ ನಾವು ನ್ಯೂ ಶ್ವಾನ್ಸ್ಟೇನ್ ಕ್ಯಾಸಲ್ ಅಂತ ಹೇಳ್ತೇವೆ. ಅದರ ಚಿತ್ರವನ್ನ ನೀವು ನೋಡಬಹುದಾಗಿರುತ್ತೆ. ಸೊ ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಅರಮನೆ ಆಗಿರುತ್ತೆ. ಸೊ ಇದು ಕೂಡ ಈಗ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಇದರಿಂದ ಮತ್ತೊಮ್ಮೆ ನಾವು ಜರ್ಮನಿ ಬಗ್ಗೆ ಅಧ್ಯಯನ ಮಾಡಬೇಕು. ಸೊ ಜರ್ಮನಿ ಅಂತಕ್ಕಂಥದ್ದು ಒನ್ಸ್ ಅಗೇನ್ ಯುರೋಪ್ ನಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದು ಮೆಡಿಟರೇನಿಯನ್ ಸಿ ಜೊತೆ ಬಾರ್ಡರ್ ಅನ್ನ ಶೇರ್ ಮಾಡೋದಿಲ್ಲ. ಓಕೆ, ಸೊ ಈ ಕಂಟ್ರಿಯ ಹೆಚ್ಚಿನ ಜಿಯೋಗ್ರಫಿಯನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟರ್ ಬಾಡೀಸ್ ಇನ್ ದ ಕಂಟ್ರಿ. ಸೊ ಈ ಒಂದು ಜರ್ಮನಿಯ ಕ್ಯಾಪಿಟಲ್ ಸಿಟಿಯನ್ನ ನಾವು ಬರ್ಲಿನ್ ಅಂತ ಹೇಳ್ತೇವೆ. ಸೊ ಜರ್ಮನಿಯಲ್ಲಿರ್ತಕ್ಕಂಥ ವಾಟರ್ ಬಾಡೀಸ್ ಯಾವುದು ಅಂದ್ರೆ ಎಲ್ಬೆ ರಿವರ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಲ್ಲಿ ಆಂಬರ್ಗ್ ಅಂತ ಒಂದು ಪೋರ್ಟ್ ಬರುತ್ತೆ. ಸೊ ಇದು ಒಂದು ಸಿ ಪೋರ್ಟ್ ಆಗಿ ಈ ಒಂದು ಬಂದರಾಗಿ ನಾವು ಹ್ಯಾಂಬರ್ಗ್ ಅನ್ನ ನೋಡಬಹುದಾಗಿರುತ್ತೆ. ದೆನ್ ರೈನೆ ರಿವರ್ ಅಂತ ಬರುತ್ತೆ. ಸೊ ಇದು ಹೆಚ್ಚಿನ ಟ್ರಾನ್ಸ್ಪೋರ್ಟೇಷನ್ ಅನ್ನ ಒದಗಿಸ್ತಕ್ಕಂಥ ಒಂದು ರಿವರ್ ಆಗಿರುತ್ತೆ. ದೆನ್ ವಿ ಹ್ಯಾವ್ ಡ್ಯಾನ್ಯೂಬ್ ರಿವರ್ ಕೂಡ ಈ ಒಂದು ರಾಷ್ಟ್ರದಲ್ಲಿ ಹರಿತಕ್ಕಂಥ ರಿವರ್ ಆಗಿರುತ್ತೆ. ಇನ್ನು ಫಾರೆಸ್ಟ್ ಗಳಿಗೆ ಬಂದಾಗ ಈ ರಾಷ್ಟ್ರದಲ್ಲಿ ನಮಗೆ ಫಾರೆಸ್ಟ್ ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ತುರಿಂಜಿಯನ್ ಫಾರೆಸ್ಟ್ ಅನ್ನ ನೋಡಬಹುದು, ಬೊಹೇಮಿಯನ್ ಫಾರೆಸ್ಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬ್ಲಾಕ್ ಫಾರೆಸ್ಟ್ ಅನ್ನ ಕೂಡ ನಾವು ಜರ್ಮನಿಯಲ್ಲಿ ಕಾಣಬಹುದಾಗಿರುತ್ತೆ. ಅಂಡ್ ಇಲ್ಲಿರ್ತಕ್ಕಂಥ ಆಲ್ಪ್ಸ್ ಅನ್ನ ನಾವು ಬೆವೇರಿಯನ್ ಆಲ್ಪ್ಸ್ ಅಂತ ಹೇಳ್ತೇವೆ. ಯಾಕಂದ್ರೆ ಇಲ್ಲೊಂದು ಸ್ಟೇಟ್ ಇರುತ್ತೆ, ಆ ಸ್ಟೇಟ್ ಅನ್ನ ನಾವು ಬೆವೇರಿಯನ್ ಅಂತ ಹೇಳ್ತೇವೆ. ಸೊ ಅದರಿಂದ ಇಲ್ಲಿರ್ತಕ್ಕಂಥ ಆಲ್ಪ್ಸ್ ಗಳನ್ನ ನಾವು ಬೆವೇರಿಯನ್ ಆಲ್ಪ್ಸ್ ಅಂತ ಹೇಳ್ತಕ್ಕಂಥದ್ದು. ಅದ್ರ ಜೊತೆಗೆ ಸೊ ಇಲ್ಲಿ ನಾವು ನಾರ್ತ್ ಸಿ ಅನ್ನ ಕಾಣಬಹುದು. ಅದ್ರ ಜೊತೆಗೆ ಸೊ ಇಲ್ಲಿ ನಾವು ಬ್ಯಾಲ್ಟಿಕ್ ಸಿ ಅನ್ನ ಕೂಡ ನೋಡಬಹುದಾಗಿರುತ್ತೆ. ಈಗ ನಾವು ಇದರ ನೈಬರಿಂಗ್ ಕಂಟ್ರೀಸ್ ಅನ್ನ ಅಂದ್ರೆ ಲ್ಯಾಂಡ್ ಬಾರ್ಡರ್ ನ ಹಂಚಿಕೊಳ್ತಕ್ಕಂಥ ರಾಷ್ಟ್ರಗಳನ್ನ ನಾವು ನೋಡೋದಾದ್ರೆ, ಟೋಟಲ್ 9 ಕಂಟ್ರೀಸ್ ತನ್ನ ಬಾರ್ಡರ್ ನ 9 ಕಂಟ್ರೀಸ್ ನೊಂದಿಗೆ ತನ್ನ ಬಾರ್ಡರ್ ನ ಜರ್ಮನಿ ಶೇರ್ ಮಾಡ್ಕೊಳ್ಳುತ್ತೆ. ಆ 9 ಕಂಟ್ರೀಸ್ ಯಾವ್ದು ಅಂದ್ರೆ ನಾರ್ತ್ ಅಲ್ಲಿ ನಾವು ಡೆನ್ಮಾರ್ಕ್ ಅನ್ನ ನೋಡಬಹುದು. ಸೊ ದಿಸ್ ಪ್ಯಾಚ್ ಆಫ್ ದಿ ಲ್ಯಾಂಡ್, ಸೊ ಅದು ಜರ್ಮನಿದೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಇನ್ನು ಈಸ್ಟ್ ಅಲ್ಲಿ ಬಂದಾಗ ವಿ ಹ್ಯಾವ್ ಪೋಲ್ಯಾಂಡ್, ಜೆಕ್ ರಿಪಬ್ಲಿಕ್. ದೆನ್ ಸೌತ್ ಅಲ್ಲಿ ಬಂದಾಗ ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಲಕ್ಸಂಬರ್ಗ್, ಬೆಲ್ಜಿಯಂ, ದ ನೆದರ್ಲ್ಯಾಂಡ್. ಸೊ ಇಷ್ಟು ಬೇರೆ ರಾಷ್ಟ್ರಗಳೊಂದಿಗೆ ತನ್ನ ಲ್ಯಾಂಡ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಇಷ್ಟು 9 ರಾಷ್ಟ್ರಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ ದೇರ್ ಇಸ್ ಒನ್ ಸ್ಮಾಲ್ ಕೋಡ್. ಸೊ ಜರ್ಮನಿ ಡೋಂಟ್ ಪ್ಲೇ ಚೆಸ್ ಅಟ್ ಸ್ಕೂಲ್ ಫಾರ್ ಲಾಂಗ್, ಬಿ ನೈಸ್. ಅಂದ್ರೆ ಜರ್ಮನ್ಸ್ಗಳು ಸೊ ಸ್ಕೂಲಲ್ಲಿ ಚೆಸ್ ಆಡೋದಿಲ್ಲ, ದೇ ಆರ್ ವೆರಿ ನೈಸ್. ಜಸ್ಟ್ ಅ ನಿಮೋನಿಕ್ ಟು ರಿಮೆಂಬರ್. ಡೋಂಟ್ ಪ್ಲೇ ಚೆಸ್ ಅಟ್ ಸ್ಕೂಲ್ ಫಾರ್ ಲಾಂಗ್, ಬಿ ನೈಸ್. ಸೊ ಡೋಂಟ್ ಅಂದ್ರೆ ಡೆನ್ಮಾರ್ಕ್, ಪ್ಲೇ ಅಂದ್ರೆ ಪೋಲ್ಯಾಂಡ್, ಚೆಸ್ ಅಂದ್ರೆ ಜೆಕ್ ರಿಪಬ್ಲಿಕ್, ಆಟ್ ಅಂದ್ರೆ ಆಸ್ಟ್ರಿಯಾ, ಸ್ಕೂಲ್ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್, ಫಾರ್ ಅಂದ್ರೆ ಫ್ರಾನ್ಸ್, ಲಾಂಗ್ ಅಂದ್ರೆ ಲಕ್ಸಂಬರ್ಗ್, ಬಿ ಅಂದ್ರೆ ಬೆಲ್ಜಿಯಂ, ನೈಸ್ ಅಂದ್ರೆ ನೆದರ್ಲ್ಯಾಂಡ್. ಸೊ ಈ ಒಂದು ಕಂಟ್ರಿಗಳನ್ನ, ಯಾಕಂದ್ರೆ ಜರ್ಮನಿ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಅದರ ಬಾರ್ಡರಿಂಗ್ ಕಂಟ್ರೀಸ್ ಅನ್ನ ನಾವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ನೆಕ್ಸ್ಟ್
ನೆಕ್ಸ್ಟ್ ಬರುತ್ತೆ. ಸೊ ನ್ಯಾಚುರಲ್ ಅಂಡ್ ಮಿಕ್ಸ್ಡ್ ಸೈಟ್ಸ್ ಯಾವ್ದು ಅಂದ್ರೆ ನೈಸರ್ಗಿಕ ಮತ್ತೆ ಮಿಶ್ರ ತಾಣಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಆಸ್ಟ್ರೇಲಿಯಾಗೆ ಸಂಬಂಧಪಟ್ಟಂತೆ ಒಂದು ತಾಣವಾಗಿರುತ್ತೆ. ಇದನ್ನ ಮುರುಜುಗ ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೇವೆ. ಇಲ್ಲಿ ಮಿಲಿಯನ್ ಇಂಡಿಜಿನಸ್ ಪೆಟ್ರೋಗ್ಲಿಫ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಪೆಟ್ರೋ ಅಂದ್ರೆ ಮಣ್ಣಿಗೆ, ಶಿಲೆಗಳಿಗೆ ಸಂಬಂಧಪಟ್ಟಿದ್ದು. ಸೊ 1 ದಶಲಕ್ಷಕ್ಕೂ ಹೆಚ್ಚು ಶಿಲಾಕೃತಿಗಳನ್ನ ಹೊಂದಿರುತ್ತೆ. ಅದು ಕೂಡ ಇಂಡಿಜಿನಸ್, ಸ್ಥಳೀಯವಾಗಿರ್ತಕ್ಕಂಥ ಶಿಲಾಕೃತಿಗಳನ್ನ ಆಸ್ಟ್ರೇಲಿಯಾದಿಂದ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಆಸ್ಟ್ರೇಲಿಯಾ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಯಾವುದೇ ಲ್ಯಾಂಡ್ ಬಾರ್ಡರ್ಸ್ ಅನ್ನ ಶೇರ್ ಮಾಡಿಕೊಳ್ಳದೆ ಇರತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಬಟ್ ಆಸ್ಟ್ರೇಲಿಯಾದಲ್ಲಿ ಸಾಕಷ್ಟು ಸ್ಟೇಟ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾವನ್ನ ಡಿಫರೆಂಟ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಸೊ ಇಲ್ಲಿ ವೆಸ್ಟರ್ನ್ ಆಸ್ಟ್ರೇಲಿಯಾವನ್ನ ಕಾಣಬಹುದಾಗಿರುತ್ತೆ. ವೆಸ್ಟರ್ನ್ ಆಸ್ಟ್ರೇಲಿಯಾದ ಕ್ಯಾಪಿಟಲ್ ಸಿಟಿ ಪರ್ತ್ ಆಗಿರುತ್ತೆ. ಸೊ ಅದಾದ್ಮೇಲೆ ಸೌತ್ ಆಸ್ಟ್ರೇಲಿಯಾ, ಇದರ ಕ್ಯಾಪಿಟಲ್ ಸಿಟಿ ಅಡಿಲೈಡ್ ಆಗಿರುತ್ತೆ. ದೆನ್ ನಾರ್ತ್ ಟೆರಿಟರಿ ಅಂತ ಇರುತ್ತೆ, ಇದರ ಕ್ಯಾಪಿಟಲ್ ಅನ್ನ ನಾವು ಡಾರ್ವಿನ್ ಅಂತ ಹೇಳ್ತೇವೆ. ಅದಾದ್ಮೇಲೆ ವಿಕ್ಟೋರಿಯಾ, ಇದರ ಕ್ಯಾಪಿಟಲ್ ಅನ್ನ ನಾವು ಮೆಲ್ಬೋರ್ನ್ ಅಂತ ಹೇಳ್ತೇವೆ. ಸೊ ಮೇನ್ ಕ್ಯಾಪಿಟಲ್ ಸಿಟಿ ಬಂದು ಕ್ಯಾನ್ಬೆರಾ ಆಗಿರುತ್ತೆ. ಅದ್ರ ಜೊತೆಗೆ ನ್ಯೂ ಸೌತ್ ವೇಲ್ಸ್, ಇದರ ಕ್ಯಾಪಿಟಲ್ ಸಿಟಿ ಸಿಡ್ನಿ ಆಗಿರುತ್ತೆ. ದೆನ್ ಕ್ವೀನ್ಸ್ ಲ್ಯಾಂಡ್, ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ಬ್ರಿಸ್ಬೇನ್ ಅಂತ ಹೇಳ್ಬೋದಾಗಿರುತ್ತೆ. ಅಂಡ್ ಇಲ್ಲಿರ್ತಕ್ಕಂಥ ಒಂದು ಗಲ್ಫ್ ಅನ್ನ ನಾವು ಗಲ್ಫ್ ಆಫ್ ಕಾರ್ಪೆಂಟೇರಿಯಾ ಅಂತ ಹೇಳ್ತೇವೆ. ಗಲ್ಫ್ ಆಫ್ ಕಾರ್ಪೆಂಟೇರಿಯಾ ಅಂತಕ್ಕಂಥದ್ದು ಆಸ್ಟ್ರೇಲಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೊಲ್ಲಿ ಆಗಿರುತ್ತೆ. ಸೊ ಆಸ್ಟ್ರೇಲಿಯಾಗೆ ಸಂಬಂಧಪಟ್ಟಂತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂದ್ರೆ, ಸೊ ಈ ಭಾಗದಲ್ಲಿ ನಾವು ಈ ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಇದನ್ನ ನಾವು ಹವಳದ ದಿಬ್ಬಗಳು ಅಂತ ಹೇಳ್ತೇವೆ. ಸೊ ಈ ಹವಳದ ದಿಬ್ಬಗಳೇನಿದ್ದಾವೆ ಇದು ಪ್ರಪಂಚದಲ್ಲಿಯೇ ಅತಿ ದೊಡ್ಡ ದಿಬ್ಬಗಳಾಗಿರುತ್ತೆ. ಸೊ ಇದನ್ನ ಆಲ್ರೆಡಿ ಯುನೆಸ್ಕೋ ಪಟ್ಟಿಗೆ ಸೇರಿಸಿರ್ತಕ್ಕಂಥ ದಿಬ್ಬಗಳಾಗಿ ನಾವು ಆಸ್ಟ್ರೇಲಿಯಾದ ಮುಖಾಂತರ ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ದಿಸ್ ಸೈಡ್ ವಿ ಹ್ಯಾವ್ ಇಂಡಿಯನ್ ಓಷನ್, ಇಲ್ಲಿ ನಾವು ಪೆಸಿಫಿಕ್ ಓಷನ್ ಅನ್ನ ಕೂಡ ಕಾಣಬಹುದಾಗಿರುತ್ತೆ. ಸೊ ಸುತ್ತಲೂ ಇದು ಇಂಡಿಯನ್ ಓಷನ್ ಇಂದ ಸುತ್ತುವರೆದಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಮಾಲಾವಿ ಕಂಟ್ರಿಗೆ ಸಂಬಂಧಪಟ್ಟಂತೆ ಮೌಂಟ್ ಮೊಲಾಂಜೆ ಅಂತ ಹೇಳ್ತೇವೆ. ಸೊ ಇದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗಿರುತ್ತೆ, ಅಂದ್ರೆ ಜೀವ ವೈವಿಧ್ಯತೆಯನ್ನ ಹೊಂದಿರತಕ್ಕಂಥ ಒಂದು ಬಿಸಿ ತಾಣ ಅಂತ ಹೇಳ್ಬೋದಾಗಿರುತ್ತೆ. ಇನ್ನೊಂದು ಗಿನಿಯಾ ಬಿಸುಗೆ ಸಂಬಂಧಪಟ್ಟಂತೆ ಇದನ್ನ ಬೀಜಾಗೋಸ್ ಆರ್ಕಿಯೋಪೆಲಾಗೋ, ಬೀಜಾಗೋಸ್ ದ್ವೀಪ ಸಮೂಹಗಳನ್ನ ಇದರಲ್ಲಿ ಸೇರಿಸಿರ್ತಾರೆ. ಸೊ ಈ ಒಂದು ದ್ವೀಪ ಸಮೂಹದ ಒಂದು ಇಂಪಾರ್ಟೆನ್ಸ್ ಏನು ಅಂದ್ರೆ ಸೀ ಟರ್ಟಲ್ಸ್, ಸಮುದ್ರ ಆಮೆಗಳನ್ನ ಮತ್ತೆ ಮೈಗ್ರೇಟರಿ ಬರ್ಡ್ಸ್ ಅನ್ನ ಅಥವಾ ವಲಸೆ ಪಕ್ಷಿಗಳನ್ನ ಹೆಚ್ಚಾಗಿ ಕಾಣಬಹುದಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ Now this is what I told you. ಈ ಬಿಜಾಗೋಸ್ ಆರ್ಕಿಯೋಪೆಲಾಗೋವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವೆಲ್ಲ ಬಿಜಾಗೋಸ್ ಆರ್ಕಿಯೋಪೆಲಾಗೋ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ದ್ವೀಪಗಳ ಸಮೂಹವನ್ನ ನಾವು ಆರ್ಕಿಯೋಪೆಲಾಗೋ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಈ ಒಂದು ಮೌಂಟ್ ಮಲಾಂಜೆ ಅಂತಕ್ಕಂಥ ಚಿತ್ರವನ್ನ ನೀವು ಇಲ್ಲಿ ಕಾಣಬಹುದಾಗಿರುತ್ತೆ. ಸೊ ಮೊದಲನೇ ಚಿತ್ರವನ್ನ ನಾವು ಮೌಂಟ್ ಮಲಾಂಜೆ ಅಂತ ಹೇಳ್ತೇವೆ. ಸೊ ಇದನ್ನು ಕೂಡ ಈಗ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಈಗ ಕಂಟ್ರಿಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸೊ ಮೊದಲು ಮಾಲಾವಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದು ಆಫ್ರಿಕನ್ ಕಂಟ್ರಿ ಆಗಿರುತ್ತೆ. ಸೊ ಈ ಪ್ಯಾಚ್ ಅನ್ನ ನಾನೇನ್ ಮಾರ್ಕ್ ಮಾಡಿದ್ದೇನೆ ಅದನ್ನ ನಾವು ಮಾಲಾವಿ ಅಂತ ಹೇಳ್ತೇವೆ. ಸೊ ಮಾಲಾವಿಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ಲೇಕ್ ಮಾಲಾವಿ ಇರುತ್ತೆ. ಆಲ್ಮೋಸ್ಟ್ ಇದು ಕಂಟ್ರಿ ಎಷ್ಟು ಉದ್ದ ಇರುತ್ತೆ, ಆಲ್ಮೋಸ್ಟ್ ಆ ಕಂಟ್ರಿ ಎಷ್ಟು ಉದ್ದ ಇರುತ್ತೆ ಅಷ್ಟು ಉದ್ದ ತನ್ನ ಒಂದು ಸ್ಟ್ರೆಚ್ ಅನ್ನ ಹೊಂದಿರತಕ್ಕಂತ ಒಂದು ಲೇಕ್ ಅನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಸೊ ಮಾಲಾವಿಯ ಕ್ಯಾಪಿಟಲ್ ಸಿಟಿಯನ್ನ ನಾವು ಲಿಲೋಂಗ್ವೆ ಅಂತ ಹೇಳ್ಬೋದಾಗಿರುತ್ತೆ. ಇದರ ಬಾರ್ಡರಿಂಗ್ ಕಂಟ್ರೀಸ್ ಜಾಂಬಿಯಾ, ದೆನ್ ತಾಂಜೇನಿಯಾ ಮತ್ತೆ ಮೊಜಾಂಬಿಕ್ ನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಜಿಂಬಾಬ್ವೆ ಇಂದ ಅದು ಸಪರೇಟ್ ಆಗಿರುತ್ತೆ, ಬಿಕಾಸ್ ಮಧ್ಯದಲ್ಲಿ ಮೊಜಾಂಬಿಕ್ ಬರೋದ್ರಿಂದ ಅದು ಜಿಂಬಾಬ್ವೆ ಇಂದ ಸಪರೇಟ್ ಆಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಈ ರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಪ್ರಮುಖ ನದಿಯನ್ನ ನಾವು ಶೈರ್ ರಿವರ್ ಅಂತ ಹೇಳ್ತೇವೆ. ಶೈರ್ ರಿವರ್ ಅಂತಕ್ಕಂಥದ್ದು ಮಾಲಾವಿಯಲ್ಲಿ ಬರ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ, ಆಫ್ರಿಕಾದಲ್ಲಿರ್ತಕ್ಕಂಥ ಇನ್ನೊಂದು ಕಂಟ್ರಿಯಿಂದ ಕೂಡ ಆಯ್ಕೆ ಆಗಿರ್ತಕ್ಕಂಥದ್ದು ಗಿನಿಯಾ ಬಿಸು ಅಂತ ಹೇಳ್ತೇವೆ. ಇಲ್ಲಿ ನಾವು ಗಿನಿಯಾ ಬಿಸುವನ್ನ ನೋಡಬಹುದಾಗಿರುತ್ತೆ. ಸೊ ಗಿನಿಯಾ ಬಿಸುವ ಕ್ಯಾಪಿಟಲ್ ಸಿಟಿಯನ್ನ ನಾವು ಬಿಸಾವ್ ಅಂತ ಹೇಳ್ತೇವೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ಸೆನೆಗಲ್ ಇದರ ನೈಬರಿಂಗ್ ಕಂಟ್ರಿ ಆಗಿರುತ್ತೆ. ಅದಾದ್ಮೇಲೆ ಗಿನಿಯಾ ಇದರ ನೈಬರಿಂಗ್ ಕಂಟ್ರಿ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ದ್ವೀಪಗಳು, ಸೊ ಇದನ್ನೇ ಈಗ ಈ ಒಂದು ಯುನೆಸ್ಕೋ ಪಟ್ಟಿಗೆ ಸೇರಿಸಿರ್ತಕ್ಕಂಥದ್ದು. ಇದನ್ನ ಬಿಜಾಗೋಸ್ ಆರ್ಕಿಯೋಪೆಲಾಗೋ ಅಥವಾ ಬಿಜಾಗೋಸ್ ದ್ವೀಪಗಳ ಸಮೂಹ ಅಂತ ಹೇಳ್ತೇವೆ. ಇಲ್ಲೊಂದು ನ್ಯಾಷನಲ್ ಪಾರ್ಕ್ ಕೂಡ ಬರುತ್ತೆ, ಅದನ್ನ ನಾವು ಒರಾಂಗೋರ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಹೇಳ್ತೇವೆ. ಸೊ ಇಷ್ಟು
ನಮಗೆ ಗಿನಿಯಾ ಬಿಸೋ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಸಿರಿಯಾ ಲಿಯೋನ್. ಸೊ ಇಲ್ಲಿರ್ತಕ್ಕಂಥ ಒಂದು ಗೋಲಾ ತಿವೈ ಕಾಂಪ್ಲೆಕ್ಸ್ ಅಂತ ಹೇಳ್ತೇವೆ, ಅಂದ್ರೆ ಗೋಲಾ ತಿವೈ ಸಂಕೀರ್ಣವನ್ನ ಸೊ ಈಗ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಇದೊಂದು ರೈನ್ ಫಾರೆಸ್ಟ್ ಸ್ಯಾಂಕ್ಚುರಿ ವಿತ್ ಎಂಡೇಂಜರ್ಡ್ ಸ್ಪೀಶೀಸ್, ಅಂದ್ರೆ ಅಳಿವಿನ ಅಂಚಿನ ಪ್ರಭೇದಗಳನ್ನ ಹೊಂದಿರತಕ್ಕಂಥ ಒಂದು ಮಳೆ ಕಾಡಿನ ಅಭಯಾರಣ್ಯವಾಗಿರುತ್ತೆ. ಅದರ ಚಿತ್ರವನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಳೆ ಕಾಡನ್ನ ನಾವು ಗೋಲಾ ತಿವೈ ಸಂಕೀರ್ಣ ಅಂತ ಹೇಳ್ತೇವೆ. ಇದು ಸಿಯೆರಾ ಲಿಯೋನ್ ನಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಸಿಯೆರಾ ಲಿಯೋನ್ ಕೂಡ ಆಫ್ರಿಕನ್ ಕಂಟ್ರಿ ಆಗಿರುತ್ತೆ. ಸೊ ಇಟ್ಸ್ ಅ ವೆರಿ ಸ್ಮಾಲ್ ಕಂಟ್ರಿ. ಇಲ್ಲಿರ್ತಕ್ಕಂಥ ಒಂದು ಮೌಂಟೇನ್ ಅನ್ನು ನಾವು ಲೋಮಾ ಮಾನಸ್ ಅಂತ ಹೇಳ್ತೇವೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ಗಿನಿಯಾ ಮತ್ತೆ ಲೈಬೇರಿಯಾ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ಫ್ರೀ ಟೌನ್ ಅಂತ ಕರೀತೇವೆ. ಸೊ ನೆಕ್ಸ್ಟ್ ಬರುತ್ತೆ ನಾರ್ತ್ ಕೊರಿಯಾದಲ್ಲಿ ಮೌಂಟ್ ಕುಮ್ಗಾಂಗ್ ಅಂತ ಹೇಳ್ತೇವೆ. ಮೌಂಟ್ ಕುಮ್ಗಾಂಗ್ ಅನ್ನ ಸೊ ಈಗ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಅದರ ಚಿತ್ರಗಳನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದೊಂದು ಮಿಕ್ಸ್ಡ್ ಸೈಟ್ ಆಗಿರುತ್ತೆ, ಅಂದ್ರೆ ಮಿಶ್ರ ಒಂದು ತಾಣವಾಗಿರುತ್ತೆ. ಇದರಲ್ಲಿ ಕಲ್ಚರಲ್ ಮತ್ತೆ ನ್ಯಾಚುರಲ್ ಎರಡರ ಮಿಶ್ರಣವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ದಿ ಮೌಂಟೇನ್ ದಿಸ್ ಇಸ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಟು ನಾರ್ತ್ ಕೊರಿಯಾಗೆ ಇದು ಸಾಂಸ್ಕೃತಿಕ ಮಹತ್ವವನ್ನ ಹೊಂದಿರತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ನಾರ್ತ್ ಕೊರಿಯಾವನ್ನ ನಾವಿಲ್ಲಿ ನೋಡೋದಾದ್ರೆ ಸೊ ಇದು ಏಷ್ಯಾದಲ್ಲಿ ಬರ್ತಕ್ಕಂಥ ಕಂಟ್ರಿ ಆಗಿರುತ್ತೆ. ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ ನಾರ್ತ್ ಕೊರಿಯಾ, ದಿಸ್ ಇಸ್ ವೇರ್ ವಿ ಹ್ಯಾವ್ ಇಂಡಿಯಾ, ನಮ್ಮ ಭಾರತ ದೇಶ. ಇಲ್ಲಿ ನಾವು ನಾರ್ತ್ ಕೊರಿಯಾವನ್ನ ಕಾಣಬಹುದಾಗಿರುತ್ತೆ. ಸೊ ನಾರ್ತ್ ಕೊರಿಯಾದ ಕ್ಯಾಪಿಟಲ್ ಸಿಟಿಯನ್ನ ನಾವು ಪಿಂಗ್ಯಾಂಗ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ಅನ್ನ ನಾವು ನೋಡೋದಾದ್ರೆ ಚೈನಾ ಜೊತೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡುತ್ತೆ, ಇವನ್ ರಷ್ಯಾ ಜೊತೆ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಅದ್ರ ಜೊತೆಗೆ ಸೌತ್ ಕೊರಿಯಾ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಕಂಟ್ರಿ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಒಂದು ಫೇಮಸ್ ಮೌಂಟೇನ್ಸ್ ಅನ್ನ ನಾವು ರ್ಯಾಂಗ್ರೀಮ್ ಮೌಂಟೇನ್ಸ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಅಂಡ್ ಹ್ಯಾಮ್ಗ್ಯಾಂಗ್ ಮೌಂಟೇನ್ಸ್ ಕೂಡ ಸೊ ಈ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥದ್ದು ಇದರ ಪ್ರಾಮುಖ್ಯತೆ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ ಗ್ಲೋಬಲ್ ಫಸ್ಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಜಾಗತಿಕ ಪ್ರಥಮಗಳು. ಸೊ ಇಷ್ಟು ಕೂಡ ವೆರಿ ಇಂಪಾರ್ಟೆಂಟ್ ಸೈಟ್ಸ್ಗಳಾಗಿರ್ತವೆ. ಸೊ ಇಲ್ಲಿ ಫಸ್ಟ್ ಟೈಮ್ ಐಡೆಂಟಿಫೈ ಆಗಿರ್ತಕ್ಕಂಥ ರಾಷ್ಟ್ರಗಳು ಯಾವುದು ಅಂತ ನಾವು ನೋಡೋದಾದ್ರೆ ಗಿನಿಯಾ ಬಿಸೋ ಮತ್ತೆ ಸಿಯೆರಾ ಲಿಯೋನ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆ ರಾಷ್ಟ್ರಗಳಿಂದ ಯುನೆಸ್ಕೋ ಪಟ್ಟಿಗೆ ಸೇರಿಸಿರ್ತಕ್ಕಂಥ ತಾಣಗಳನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಈ ಒಂದು ಎಡಿಷನ್ ಇಂದ ಈಗ ಹೈಯೆಸ್ಟ್ ನಂಬರ್ ಆಫ್ ಹೆರಿಟೇಜ್ ಸೈಟ್ಸ್ ಅನ್ನ ಹೊಂದಿರತಕ್ಕಂಥ ರಾಷ್ಟ್ರ ಯಾವ್ದಾಗುತ್ತಂದ್ರೆ ಇಟಲಿಯಲ್ಲಿ ಈಗ 61 ತಾಣಗಳನ್ನ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಕೆಲವೊಂದನ್ನ ಮಾತ್ರ ನಾವಿಲ್ಲಿ ಮೆನ್ಷನ್ ಮಾಡಿರ್ತೇವೆ, ಲೈಕ್ ಕೊಲೋಸಿಯಂ, ಪಾಂಪೆ, ಫ್ಲೋರೆನ್ಸ್ ಮತ್ತೆ ವೆನೈಸ್, ಇವೆಲ್ಲ ಕೂಡ ವೆರಿ ಫ್ಯೂ ಎಕ್ಸಾಂಪಲ್ಸ್ ಆಗಿರುತ್ತೆ. ಅದೇ ರೀತಿ ಚೈನಾಗೆ ಸಂಬಂಧಪಟ್ಟಂತೆ 60 ನಾವು ನೋಡಬಹುದು. ಗ್ರೇಟ್ ವಾಲ್ ಆಗಿರ್ಬೋದು, ಟೆರಕೋಟಾ ಆರ್ಮಿ, ಫೋರ್ಬಿಡನ್ ಸಿಟಿ, ಇವೆಲ್ಲ ಕೂಡ ಚೈನಾದಿಂದ ಆಯ್ಕೆ ಆಗಿದ್ರೆ ಸೊ ಜರ್ಮನಿ ಇಸ್ ಇನ್ ಥರ್ಡ್ ಪ್ಲೇಸ್ ವಿತ್ 55 ತಾಣಗಳನ್ನ ಸೇರಿಸಲಾಗಿರುತ್ತೆ. ನ್ಯೂಶ್ವಾನ್ ಸ್ಟೇನ್ ಕ್ಯಾಸಲ್, ಕೊಲೋನ್ ಕ್ಯಾಥೆಡ್ರಲ್, ಇವೆಲ್ಲ ಕೂಡ ಅಲ್ಲಿರ್ತಕ್ಕಂಥ ಪ್ರಮುಖ ತಾಣಗಳಾಗಿರುತ್ತೆ. ಸೊ ಫೋರ್ತ್ ಪ್ಲೇಸ್ ಇಸ್ ಟೇಕನ್ ಬೈ ಫ್ರಾನ್ಸ್ ಹ್ಯಾಸ್ 54, ದೆನ್ ಫಿಫ್ತ್ ಇಸ್ ಸ್ಪೇನ್, ಮತ್ತೆ ನಮ್ಮ ಭಾರತ ರಾಷ್ಟ್ರ 6ನೇ ಸ್ಥಾನದಲ್ಲಿ 44 ತಾಣಗಳಿಂದ 6ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿ ನಾವು ಗಮನಿಸಬಹುದಾಗಿರುತ್ತೆ. ಅಂಡ್ ಈ ಒಂದು ಆರ್ಟಿಕಲ್ ಜೊತೆಗೆ ಸೊ ಇಫ್ ಯು ವಾಂಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂದ್ರೆ ನಮ್ಮ ಭಾರತ ದೇಶದ 44 ತಾಣಗಳ ಕುರಿತಂತೆ ಒಂದು ಬ್ರೀಫ್ ವಿಡಿಯೋ ಬೇಕಾಗಿದ್ದಲ್ಲಿ ಸೊ ಖಂಡಿತ ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ಬೇಸ್ಡ್ ಆನ್ ರಿಕ್ವೆಸ್ಟ್ ವಿ ವಿಲ್ ಟ್ರೈ ಟು ಡೂ ಕಂಪ್ಲೀಟ್ ಇನ್ಫಾರ್ಮೇಟಿವ್ ವಿಡಿಯೋ ಅಬೌಟ್ ಆಲ್ ಹೆರಿಟೇಜ್ ಸೈಟ್ಸ್ ಆಫ್ ಇಂಡಿಯಾ. ಅದು ಎಕ್ಸಾಮ್ಗೆ ಏನ್ ಬರುತ್ತೆ ಆ ಒಂದು ಪಾಯಿಂಟ್ಸ್ ಅನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತೇವೆ. ಫಾರ್ ದಟ್ ಯು ನೀಡ್ ಟು you need to send us the your appeal in the comment box. So with this let's get into question number 2. So ಯಾವ ವರ್ಷದಲ್ಲಿ ನಾಸಾದ ವೊಯೇಜರ್ 1 ಭೂಮಿಯಿಂದ ಬೆಳಕು ಪ್ರವೇಶಿಸಲು 1 ದಿನ ತೆಗೆದುಕೊಳ್ಳುವಷ್ಟು ದೂರವನ್ನ ತಲುಪುವ ನಿರೀಕ್ಷೆ ಇದೆ? In which year is NASA's Voyager 1 expected to reach a distance from Earth that light takes 1 day to travel? See, question is very simple. So ನಮ್ಮ ಬೆಳಕು ಭೂಮಿಯಿಂದ ಅದು ಟ್ರಾವೆಲ್ ಮಾಡಿದಾಗ 24 ಗಂಟೆ ಸಮಯದಲ್ಲಿ ಅದು ಎಷ್ಟು ದೂರವನ್ನ ತಲುಪಲಿಕ್ಕೆ ಸಾಧ್ಯವಿರುತ್ತೆ? ಯಾಕಂದ್ರೆ ಬೆಳಕಿಗೆ ಒಂದು ಸ್ಪೀಡ್ ಅಂತ ಇರುತ್ತೆ, ಸ್ಪೀಡ್ ಪರ್ ಸೆಕೆಂಡ್ ಅಂತ ನಾವು ಹೇಳ್ತೇವೆ. ಸೊ ಆ ರೀತಿ 24 ಗಂಟೆಗಳ ಕಾಲ ಬೆಳಕೇನಾದ್ರೂ ಟ್ರಾವೆಲ್ ಮಾಡಿದ್ರೆ ಅದು ಎಷ್ಟು ದೂರ ರೀಚ್ ಆಗ್ಲಿಕ್ಕೆ ಸಾಧ್ಯವಿರುತ್ತೋ ಸೊ ಅಷ್ಟು ದೂರದವರೆಗೆ ಒಂದು ಮಾನವ ನಿರ್ಮಿತವಾಗಿರ್ತಕ್ಕಂಥ ವಸ್ತು ತಲುಪ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆ ವಸ್ತುವನ್ನ ನಾವು ವೊಯಾಜರ್ 1 ಅಂತ ಹೇಳ್ತೇವೆ. ಸೊ ಈ ವಸ್ತು
ವಸ್ತು ಅಷ್ಟು ಡಿಸ್ಟೆನ್ಸ್ ಅನ್ನ ಯಾವ ವರ್ಷದ ಒಳಗೆ ತಲುಪಲು ಸಾಧ್ಯವಿರಬಹುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2026ರಲ್ಲಿ ಅದು ನಮ್ಮ ಲೈಟ್ 24 ಅವರ್ಸ್ ಅಲ್ಲಿ ಎಷ್ಟು ಟ್ರಾವೆಲ್ ಮಾಡಬಹುದಾಗಿರುತ್ತೆ ಅಷ್ಟು ಡಿಸ್ಟೆನ್ಸ್ ಅನ್ನ ತಲುಪತಕ್ಕಂತ ಒಂದು ಮಿಷನ್ ಆಗಿರುತ್ತೆ. ಸೊ ಇದು ನಾಸಾದವರು ಮಾಡಿರ್ತಕ್ಕಂಥ ಮಿಷನ್ ಆಗಿರುತ್ತೆ. ಸೊ ಆಕ್ಚುಲಿ ವಯಾಜರ್ 1 ಅನ್ನ ಕೂಡ ಅವರು ಲಾಂಚ್ ಮಾಡಿರ್ತಾರೆ, ವಯಾಜರ್ 2 ಅನ್ನ ಕೂಡ ಅವರು ಲಾಂಚ್ ಮಾಡಿರ್ತಾರೆ. ಸೊ ಇವೆರಡೂ ಕೂಡ ಈಗ ಇದು ನಮ್ಮ ಸೋಲಾರ್ ಸಿಸ್ಟಮ್, ನಮ್ಮ ಸೌರ ವ್ಯವಸ್ಥೆ ಆಗಿರುತ್ತೆ. ಸೊ ಸೌರ ವ್ಯವಸ್ಥೆಯಿಂದ ಆಚೆ ಇರ್ತಕ್ಕಂಥ ಎಲ್ಲಾ ಪ್ರದೇಶವನ್ನ ನಾವು ಇಂಟರ್ಸ್ಟೆಲ್ಯುಲಾರ್ ಸ್ಪೇಸ್ ಅಂತ ಕರಿತೇವೆ, ಅಂದ್ರೆ ಅಂತರ ತಾರಾ ವಲಯ ಅಂತ ಹೇಳ್ತೇವೆ. ಸೊ ಈ ವಯಾಜರ್ 1 ಮತ್ತೆ ವಯಾಜರ್ 2 ಏನಿದ್ದಾವೆ ಇವೆರಡೂ ಕೂಡ ನಮ್ಮ ಸೋಲಾರ್ ಸಿಸ್ಟಮ್ ಅನ್ನೇ ಕ್ರಾಸ್ ಮಾಡಿ ಮುಂದೆ ಹೋಗಿರ್ತಕ್ಕಂಥ ಒಂದು ಆಬ್ಜೆಕ್ಟ್ ಗಳಾಗಿರ್ತವೆ. ಇವೆರಡರಲ್ಲಿ ಫಸ್ಟ್ ಮುಂದೆ ಹೋಗಿರ್ತಕ್ಕಂಥದ್ದು ವಯಾಜರ್ 1 ಆಗಿರುತ್ತೆ. ಸೊ ಇದು ಮಾನವ ನಿರ್ಮಿತ ವಸ್ತು ನಮ್ಮ ಸೋಲಾರ್ ಸಿಸ್ಟಮ್ ನಿಂದ ಹೊರಗಡೆ ಹೋಗಿರ್ತಕ್ಕಂಥ ಒಂದು ಆಬ್ಜೆಕ್ಟ್ ಆಗಿರುತ್ತೆ. ಸೊ ಇದು ಏನೇನ್ ಕೆಲಸ ಮಾಡಿದೆ, ನಮ್ಗೆ ಏನೇನ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಎಲ್ಲವನ್ನ ಕೂಡ ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಸೊ ಈ ಒಂದು ಮಿಷನ್ ಅನ್ನ ನಾವು ವಯಾಜರ್ 1 ಅಂತ ಹೇಳ್ತೇವೆ. ಇದು ನಾಸಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ನವೆಂಬರ್ 2026 ವೇಳೆಗೆ ಬೈ ನವೆಂಬರ್ 2026 ಇದು. ಸೊ ನಮ್ಮ ಒಂದು ಬೆಳಕು 24 ಗಂಟೆಗಳ ಕಾಲ ಎಷ್ಟು ದೂರವನ್ನ ಕ್ರಮಿಸಬಹುದು ಅಷ್ಟು ದೂರಕ್ಕೆ ಒಂದು ವಸ್ತು ಕ್ರಮಿಸ್ತಕ್ಕಂಥ ಸಾಧ್ಯತೆಯನ್ನ ನಾಸಾದವರು ಹೇಳಿರ್ತಾರೆ. ಸೊ ಹಾಗಿದ್ರೆ ವಾಟ್ ಈಸ್ ಸ್ಪೀಡ್ ಆಫ್ ಲೈಟ್, ನಮ್ಮ ಒಂದು ಬೆಳಕಿನ ವೇಗ ಎಷ್ಟು ಅಂತ ನಾವು ನೋಡೋದಾದ್ರೆ, ಸೊ ನಮ್ಮ ಬೆಳಕು ವ್ಯಾಕ್ಯೂಮ್ ಅಂದ್ರೆ ನಿರ್ವಾತದಲ್ಲಿ 29,97,92,458 ಮೀಟರ್, 29,97,92,458 ಮೀಟರ್ಸ್ ಅಷ್ಟು ಒಂದು ಸೆಕೆಂಡ್ಗೆ ಟ್ರಾವೆಲ್ ಮಾಡುತ್ತೆ. ಇಮ್ಯಾಜಿನ್, ಒಂದು ಸೆಕೆಂಡ್ಗೆ. ಸೊ ಈ ವಸ್ತು ಟ್ರಾವೆಲ್ ಮಾಡ್ತಾ ಇರೋದು 24 ಅವರ್ಸ್ ಆಫ್ ಲೈಟ್, ಅಂದ್ರೆ ಈ ಪರ್ ಸೆಕೆಂಡ್ ಏನಿದೆ ಸೊ ಅದನ್ನ ನಾವು 24 ಅವರ್ಸ್ಗೆ ನಾವು ಈಕ್ವೇಟ್ ಮಾಡಿಕೊಂಡಾಗ ಅಷ್ಟು ಡಿಸ್ಟೆನ್ಸ್ ಅನ್ನ ತಲುಪಬಹುದಾಗಿರ್ತಕ್ಕಂಥ ಮಾನವ ನಿರ್ಮಿತ ಮೊದಲ ವಸ್ತುವನ್ನ ನಾವು ವಯಾಜರ್ 1 ಅಂತ ಹೇಳ್ತೇವೆ. ಸೊ ಇದಕ್ಕೊಂದು ಸಿಂಪಲ್ ಕೋರಿಲೇಷನ್ ಕೊಡೋದಾದ್ರೆ, ಈ ಅರ್ತ್ ಮತ್ತೆ ಮೂನ್, ಭೂಮಿ ಮತ್ತು ಚಂದ್ರನ ನಡುವೆ ನಮ್ಮ ಬೆಳಕು ರೀಚ್ ಆಗ್ಲಿಕ್ಕೆ ಕೇವಲ 1.3 ಸೆಕೆಂಡ್ ಸಾಕು. ಸೊ ಭೂಮಿ ಮತ್ತೆ ಚಂದ್ರನ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್ 3,84,400 ಕಿಲೋಮೀಟರ್ಸ್ ಇರುತ್ತೆ. ಸೊ ಅಷ್ಟು ಡಿಸ್ಟೆನ್ಸ್ ಅನ್ನ ತಲುಪಲಿಕ್ಕೆ ಕೇವಲ 1.3 ಸೆಕೆಂಡ್ ಮಾತ್ರ ಸಾಕಾಗಿರುತ್ತೆ. ಇಮ್ಯಾಜಿನ್ ಇವಾಗ, ಸೊ ಇದು 24 ಗಂಟೆ ಅಂದ್ರೆ ಇನ್ನೆಷ್ಟು ದೂರ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಸೊ ಅಷ್ಟು ದೂರಕ್ಕೆ ಟ್ರಾವೆಲ್ ಮಾಡಬಹುದಾಗಿರ್ತಕ್ಕಂಥ ಮೊದಲ ವಸ್ತು ವಯಾಜರ್ 1 ಅಂತ ಹೇಳ್ತೇವೆ. ನಾವು ವಾಟ್ ಯು ಮೀನ್ ಬೈ ಲೈಟ್ ಡೇ? ಲೈಟ್ ಡೇ ಅಂದ್ರೆ ಏನು? ಲೈಟ್ ಡೇ ಅಂದ್ರೆ ಡಿಸ್ಟೆನ್ಸ್ ದಟ್ ದ ಲೈಟ್ ಟ್ರಾವೆಲ್ಸ್ ಇನ್ 24 ಅವರ್ಸ್, ಅಂದ್ರೆ 24 ಗಂಟೆಗಳಲ್ಲಿ ಬೆಳಕು ಟ್ರಾವೆಲ್ ಮಾಡಬಹುದು ಆಗಿರ್ತಕ್ಕಂಥ ದೂರವನ್ನ ನಾವು ಬೆಳಕಿನ ದಿನ ಅಂತ ಹೇಳ್ತೇವೆ. ಸೊ ಇದು ರಫ್ಲಿ ಎಷ್ಟಿರುತ್ತೆ ಅಂದ್ರೆ 25.9 ಬಿಲಿಯನ್ ಕಿಲೋಮೀಟರ್ಸ್ ಆರ್ 16 ಬಿಲಿಯನ್ ಮೈಲ್ಸ್ ಅಷ್ಟು ದೂರ ಇರುತ್ತೆ. ಅಂದ್ರೆ ಬೆಳಕು 24 ಗಂಟೆಗಳಲ್ಲಿ 25.9 ಶತಕೋಟಿ ಕಿಲೋಮೀಟರ್ ಅಥವಾ 16 ಶತಕೋಟಿ ಮೈಲುಗಳಷ್ಟು ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಅಟ್ ದಿಸ್ ಪಾಯಿಂಟ್ ಅಂದ್ರೆ ಈ ಒಂದು ಪಾಯಿಂಟ್ಗೆ ನಮ್ಮ ವಸ್ತು ಏನಾದರೂ ರೀಚ್ ಆದ್ರೆ ನಾವು ಭೂಮಿಯಿಂದ ಆ ವಸ್ತುವಿಗೆ ಏನಾದರೂ ಸಿಗ್ನಲ್ ಅನ್ನ ಕಳಿಸಬೇಕಾಗಿದ್ರೆ 24 ಗಂಟೆಗಳ ಸಮಯ ಬೇಕಾಗಿರುತ್ತೆ. ಸೊ ಇವಾಗ ವಯಾಜರ್ 1 ನವೆಂಬರ್ 2026 ಅಷ್ಟೊತ್ತಿಗೆ ಆ ಒಂದು ಪಾಯಿಂಟ್ ಅನ್ನ ಏನ್ ರೀಚ್ ಆಗುತ್ತೆ, ಸೊ ಅಲ್ಲಿಗೆ ನಾವೇನಾದ್ರೂ ಕಮ್ಯುನಿಕೇಶನ್ ಅನ್ನ ಮಾಡಬೇಕಾಗಿದ್ರೆ ಸೊ ಒಂದು ಸಿಗ್ನಲ್ ಅನ್ನ ನಾವು ಕಳಿಸಿದ್ರೆ ಅದು 24 ಗಂಟೆಗಳನ್ನ ತೆಗೆದುಕೊಳ್ಳುತ್ತೆ. ಸೊ ಈಗ ವಯಾಜರ್ 1 ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇಟ್ ವಾಸ್ ಲಾಂಚ್ಡ್ ಇನ್ 1977, 1977ರಲ್ಲಿ ಉಡಾವಣೆ ಮಾಡಲಾಗಿರುತ್ತೆ. ಸೊ 77ರಲ್ಲಿ ಉಡಾವಣೆ ಮಾಡಿರ್ತಕ್ಕಂಥದ್ದು 2026ರ ಒಂದು ನವೆಂಬರ್ ತಿಂಗಳಿಗೆ ಒಂದು ಲೈಟ್ ಇಯರ್ ಅಷ್ಟು ಟ್ರಾವೆಲ್ ಮಾಡಿರುತ್ತೆ. ಅಂದ್ರೆ ಲೈಟ್ ಒಂದು ಬೆಳಕು 24 ಗಂಟೆಯಲ್ಲಿ ಎಷ್ಟು ಟ್ರಾವೆಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅಷ್ಟು ಡಿಸ್ಟೆನ್ಸ್ ಅನ್ನ ಇದು ಟ್ರಾವೆಲ್ ಮಾಡುತ್ತೆ. ಸೊ ಕರೆಂಟ್ ಸ್ಪೀಡ್ ಪ್ರಸ್ತುತವಾಗಿ ಅದು ಯಾವ ದರದಲ್ಲಿ ಮೂವ್ ಆಗ್ತಾ ಇದೆ ಅಂದ್ರೆ 61,195 ಕಿಲೋಮೀಟರ್ ಪರ್ ಅವರ್, ಒಂದು ಗಂಟೆಗೆ 61,195 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ. ಸೊ ಪ್ರಸ್ತುತವಾಗಿ ಅದಿರ್ತಕ್ಕಂಥ ಲೊಕೇಶನ್ ಎಷ್ಟು ದೂರದಲ್ಲಿದೆ ಅಂದ್ರೆ 166 ಆಸ್ಟ್ರೋನಾಮಿಕಲ್ ಯೂನಿಟ್ಸ್, ಅಂದ್ರೆ ನಮ್ಮ ಭೂಮಿಯಿಂದ 166 ಆಸ್ಟ್ರೋನಾಮಿಕಲ್ ಯೂನಿಟ್ಸ್ ಅಷ್ಟು ದೂರದಲ್ಲಿರ್ತಕ್ಕಂಥ ಆಬ್ಜೆಕ್ಟ್ ಆಗಿರುತ್ತೆ. ಸೊ ಇದು ಇಂಟರ್ಸ್ಟೆಲ್ಲಾರ್ ಸ್ಪೇಸ್ ಅನ್ನ ರೀಚ್ ಆಗಿರ್ತಕ್ಕಂಥದ್ದು 2012ರಲ್ಲಿ. ಅಂದ್ರೆ ಐ ಟೋಲ್ಡ್ ಯು, ಈ ಸೋಲಾರ್ ಸಿಸ್ಟಮ್ ಇಂದ ಆಚೆ ಇರೋದನ್ನ ನಾವು ಇಂಟರ್ಸ್ಟೆಲ್ಲಾರ್ ಸ್ಪೇಸ್ ಅಂತ ಹೇಳ್ತೇವೆ. ಸೊ ನಮ್ಮ ಸೋಲಾರ್
ಸೋಲಾರ್ ಸಿಸ್ಟಮ್ ಅನ್ನ ಕ್ರಾಸ್ ಮಾಡಿರ್ತಕ್ಕಂಥದ್ದು 2012ರಲ್ಲಿಯೇ ಇದು ಕ್ರಾಸ್ ಮಾಡಿರುತ್ತೆ. ಸೊ ಈ ಟೋಟಲ್ ಬಬಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಹೀಲಿಯೋಪಾಸ್ ಅಂತ ಹೇಳ್ತೇವೆ. ಹೀಲಿಯೋಪಾಸ್ ಅನ್ನ ಇದು ಕ್ರಾಸ್ ಮಾಡಿರ್ತಕ್ಕಂಥದ್ದು 2012ರಲ್ಲಿ ಕ್ರಾಸ್ ಮಾಡಿರುತ್ತೆ. ಸೊ ಈ ಒಂದು ಮಿಷನ್ ನ ಮುಖ್ಯಾಂಶಗಳು ಯಾವ ಪರ್ಪಸ್ಗಾಗಿ ಇದನ್ನ ಲಾಂಚ್ ಮಾಡಿರ್ತಾರೆ ಅಂದ್ರೆ ಜುಪಿಟರ್ ಮತ್ತೆ ಸ್ಯಾಟರ್ನ್ ಅನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಜುಪಿಟರ್, ಗುರು ಮತ್ತೆ ಶನಿಯನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಸೊ ಇದರ ಅಧ್ಯಯನ 1980ರ ವೇಳೆಗೆ ಕಂಪ್ಲೀಟ್ ಆಗಿರುತ್ತೆ. ಅದಾದ ನಂತರ ಸೊ ಇದು ಇವಾಗ ಇಂಟರ್ಸ್ಟೆಲ್ಲಾರ್ ಸ್ಪೇಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೆ. ಅಂದ್ರೆ 2012ರ ಆಚೆ ನಮ್ಮ ಸೌರ ವ್ಯೂಹವನ್ನ ದಾಟಿ ಅದು ಅಂತರ ತಾರಾವಲಯದಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಒಂದು ಆಬ್ಜೆಕ್ಟ್ ಆಗಿರುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ದಿಸ್ ಇಸ್ ದ ಸನ್ ಇಂದ ನಮ್ಮ ಮೂರನೇ ಪ್ಲಾನೆಟ್ ನಮ್ಮ ಭೂಮಿ ಆಗಿರುತ್ತೆ. ಸೊ ಅದಾದ್ಮೇಲೆ ವಿ ಹ್ಯಾವ್ ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರನಸ್, ನೆಪ್ಚೂನ್, ಪ್ಲೂಟೋವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಲೈನ್ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದನ್ನ ನಾವು ಹೀಲಿಯೋಪಾಸ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ದಿ ಪ್ರೊಟೆಕ್ಟಿವ್ ಬಬಲ್, ನಮ್ಮ ಸೋಲಾರ್ ಸಿಸ್ಟಮ್ ನ ಸುತ್ತ ಇರತಕ್ಕಂತ ಒಂದು ಬಬಲ್ ಆಗಿರುತ್ತೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಬೇರೆ ಒಂದು ಸೋಲಾರ್ ಸಿಸ್ಟಮ್ಸ್ ಇಂದ ಬರ್ತಕ್ಕಂಥ ಡೇಂಜರಸ್ ರೇಸ್ ಏನಿರುತ್ತೆ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರ್ಬೋದು, ಸೊ ಅದರಿಂದ ನಮ್ಮ ಈ ಒಂದು ಪ್ಲಾನೆಟ್ ಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಬಬಲ್ ಆಗಿರುತ್ತೆ. ಸೊ ಈಗ ವಯಾಜರ್ 1 ಅಂತಕ್ಕಂಥದ್ದು ಇದನ್ನ ಕ್ರಾಸ್ ಮಾಡಿ ಮುಂದೆ ಬಂದಿದೆ. ಇಲ್ಲಿ ನೋಡಿ, ಹೀಲಿಯೋಪಾಸ್ ಆದ್ಮೇಲೆ ಒಂದು ಬೋ ಶಾಕ್ ಅಂತ ಬರುತ್ತೆ. ಸೊ ಇದು ಅತ್ಯಂತ ಹೆಚ್ಚಿನ ತಾಪಮಾನ ಹೊಂದಿರತಕ್ಕಂಥ ವಲಯವಾಗಿರುತ್ತೆ. ಸೊ ಅದನ್ನೂ ಕೂಡ ಅದು ಟಾಲರೇಟ್ ಮಾಡಿಕೊಂಡು ಮುಂದೆ ಬಂದಿರತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ನಮ್ಮ ಒಂದು ಸನ್ಗೆ ಅಥವಾ ಕ್ಲೋಸೆಸ್ಟ್ ಸ್ಟಾರ್, ಅತ್ಯಂತ ಹತ್ತಿರವಾದ ನಕ್ಷತ್ರ ಯಾವುದು ಅಂದ್ರೆ ಆಲ್ಫಾ ಸೆಂಟೌರಿ ಅಂತ ಹೇಳ್ತೇವೆ. ಸೊ ಇದು ಹಾಗಿದ್ರೆ ಆಲ್ಫಾ ಸೆಂಟೌರಿಯನ್ನ ಎಷ್ಟು ವರ್ಷಗಳಲ್ಲಿ ತಲುಪಬಹುದು ಅನ್ನೋದನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಇದರ ಸೈಂಟಿಫಿಕ್ ಲೆಗೆಸಿ, ವೈಜ್ಞಾನಿಕ ಪರಂಪರೆ ಏನು ಅಂತ ನಾವು ನೋಡೋದಾದ್ರೆ, ಇಟ್ ಡಿಸ್ಕವರ್ಡ್ ನ್ಯೂ ಮೂನ್ಸ್ ಅಂಡ್ ರಿಂಗ್ಸ್ ಅರೌಂಡ್ ದಿ ಜುಪಿಟರ್ ಅಂಡ್ ಸ್ಯಾಟರ್ನ್. ಅಂದ್ರೆ ಗುರು ಗ್ರಹ ಮತ್ತು ಶನಿ ಗ್ರಹದ ಸುತ್ತ ಇರ್ತಕ್ಕಂಥ ಹೊಸ ಚಂದ್ರಗಳು ಯಾವ್ದಾವುದು, ಮತ್ತೆ ಈ ಶನಿ ಗ್ರಹದಲ್ಲಿ ಇರ್ತಕ್ಕಂಥ ಉಂಗುರಗಳೇನಿರುತ್ತೆ, ಸೊ ಇದರ ಬಗ್ಗೆ ನಾವು ವೊಯೇಜರ್ 1 ನ ಮುಖಾಂತರನೇ ಅಧ್ಯಯನ ಮಾಡಿರ್ತಕ್ಕಂಥದ್ದು. ಅಂಡ್ ಇದು ವಾಲ್ ಆಫ್ ಫೈರ್, ನಾನಲ್ಲೇ ಬೋ ಶಾಕ್ ಅಂತ ಹೇಳಿದ್ದೆ. ಸೊ ಅದನ್ನ ನಾವು ವಾಲ್ ಆಫ್ ಫೈರ್, ಬೆಂಕಿಯ ಗೋಡೆ ಅಂತ ಹೇಳ್ತೇವೆ. ಆ ಬೆಂಕಿಯ ಗೋಡೆಯನ್ನ ಕ್ರಾಸ್ ಮಾಡಿ ಇದು ಇನ್ನೂ ಕೂಡ ಸ್ಥಿರವಾಗಿರ್ತಕ್ಕಂಥ ಒಂದು ಆಬ್ಜೆಕ್ಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಸೊ ಇದು ಇನ್ನೂ ಕೂಡ ನಮಗೆ ಡೇಟಾವನ್ನ ಕಳಿಸ್ತಾನೆ ಇದೆ. ಅಂದ್ರೆ ಸೋಲಾರ್ ಸಿಸ್ಟಮ್ ಅನ್ನ ಕ್ರಾಸ್ ಮಾಡಿದ್ರು ಕೂಡ ಅಲ್ಲಿರ್ತಕ್ಕಂಥ ದತ್ತಾಂಶಗಳನ್ನ ನಮ್ಗೆ ಇನ್ನೂ ಕಳಿಸ್ತಾ ಇದೆ. ಸೊ ಈ ಒಂದು ವಯಾಜರ್ 1 ಅಲ್ಲಿ ಇಟ್ ಕ್ಯಾರೀಸ್ ದಿ ಗೋಲ್ಡನ್ ರೆಕಾರ್ಡ್. ಸೊ ಇದರಲ್ಲಿ ಒಂದು ಗೋಲ್ಡನ್ ರೆಕಾರ್ಡ್ ಅನ್ನ ಕಳಿಸಿರ್ತಾರೆ. ಈ ಗೋಲ್ಡನ್ ರೆಕಾರ್ಡ್ ಅಲ್ಲಿ ಏನಿರುತ್ತೆ ಅಂದ್ರೆ ಮೆಸೇಜ್ ಫ್ರಮ್ ಹ್ಯುಮ್ಯಾನಿಟಿ. ಹ್ಯುಮ್ಯಾನಿಟಿ ಅಂದ್ರೆ ಮನುಷ್ಯರಿಂದ ಕಳಿಸಿರ್ತಕ್ಕಂಥ ಒಂದು ಸಂದೇಶವಾಗಿರುತ್ತೆ. ಸೊ ಏನು ಅಂದ್ರೆ ನಮ್ಮ ಸೌರಮಂಡಲದ ಹೊರಗಡೆ ಕೂಡ ಏನಾದ್ರೂ ಜೀವಿಗಳು ಇರಬಹುದಾ, ಆ ಜೀವಿಗಳು ಏನಾದ್ರೂ ಇದ್ದರೆ ಅವ್ರಿಗೆ ನಾವು ಕಳಿಸಿರ್ತಕ್ಕಂಥ ಒಂದು ಸಂದೇಶವಾಗಿರುತ್ತೆ. ಸೊ ಈಗ ನಮಗ್ ಡೌಟ್ ಬರುತ್ತೆ, ಜೀವಿಗಳಿದ್ರೂ ಕೂಡ ಅವರ ಭಾಷೆ ಏನು ಅಂತ ನಮಗೆ ಗೊತ್ತಿಲ್ಲ, ಹೇಗೆ ಸಂದೇಶವನ್ನ ಕಳಿಸಿದ್ದಾರೆ ಅಂತ. ಸೊ 55 ಭಾಷೆಗಳಲ್ಲಿ ಆ ಒಂದು ಸಂದೇಶವನ್ನ ರೆಕಾರ್ಡ್ ಮಾಡಿರ್ತಾರೆ. ಕೆಲವೊಂದು ಮನುಷ್ಯರ ಚಿತ್ರಗಳಾಗಿರ್ಬೋದು ಅಥವಾ ಭೂಮಿಯ ಮಾಹಿತಿಯನ್ನ ಕೂಡ ಒಂದು ರೆಕಾರ್ಡ್ ನಲ್ಲಿ ನೀಡಲಾಗಿರುತ್ತೆ. ಸೊ ಈ ರೀತಿಯಾಗಿ ದೇ ಆರ್ ಟ್ರೈಂಗ್ ಟು ಫೈಂಡ್ ಔಟ್ ಇಫ್ ದೇರ್ ಆರ್ ಎನಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಪಾರ್ಟ್ ಫ್ರಮ್ ಅವರ್ ಸೋಲಾರ್ ಸಿಸ್ಟಮ್ ಆರ್ ಅಪಾರ್ಟ್ ಫ್ರಮ್ ಅರ್ತ್ ಅಂತಕ್ಕಂಥದ್ದು. ಸೊ ಆ ಒಂದು ಕಾರಣಕ್ಕಾಗಿ ಒಂದು ಗೋಲ್ಡನ್ ರೆಕಾರ್ಡ್ ಅನ್ನ ಕೂಡ ಸೊ ಈ ಒಂದು ವಯಾಜರ್ 1 ನ ಮುಖಾಂತರ ಕಳಿಸಿರ್ತಾರೆ. ನಾವು ವಾಟ್ ನೆಕ್ಸ್ಟ್, ಮುಂದೆ ಏನು ಅಂತ ನಾವು ನೋಡೋದಾದ್ರೆ, ಸೊ ದಿಸ್ ವಯಾಜರ್ 1 ಅಂತಕ್ಕಂಥದ್ದು ಟಿಲ್ 2030 2030ರ ದಶಕದವರೆಗೆ ಅದು ಕೆಲಸ ಮಾಡ್ತಕ್ಕಂಥ ಒಂದು ಡಿವೈಸ್ ಆಗಿರುತ್ತೆ. ಸೊ ಇದು ನಮ್ಮ ನಿಯರೆಸ್ಟ್ ಸ್ಟಾರ್ ಏನಿರುತ್ತೆ ಅಂದ್ರೆ ಪ್ರಾಕ್ಸಿಮಾ ಸೆಂಟೌರಿ ಅಂತ ಒಂದು ನಮಗೆ ಹತ್ತಿರವಾಗಿರ್ತಕ್ಕಂಥ ನಕ್ಷತ್ರ ಏನಿರುತ್ತೆ, ಸೊ ಅದನ್ನ ತಲುಪಲಿಕ್ಕೆ 40,000 ವರ್ಷಗಳು ಇದು ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಸೊ ವಯಾಜರ್ 1 ಆದ್ಮೇಲೆ ದೇರ್ ಇಸ್ ಒನ್ ಮೋರ್, ಇದನ್ನ ವಯಾಜರ್ 2 ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಟ್ವಿನ್ ಆಫ್ ವಯಾಜರ್ 1 ಅಂತ ಕರೀತೇವೆ. ವಯಾಜರ್ 1 ನ ಅವಳಿಯಾಗಿ ನಾವು ಇದನ್ನ ಕಾಣಬಹುದಾಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಆಗಸ್ಟ್ 1977 ಅಲ್ಲಿ ಲಾಂಚ್ ಮಾಡಿರ್ತಾರೆ. ಇಟ್ ಇಸ್ ದ ಓನ್ಲಿ ಸ್ಪೇಸ್ ಕ್ರಾಫ್ಟ್ ಟು ಹ್ಯಾವ್ ವಿಸಿಟೆಡ್ ಆಲ್ 4 ಔಟರ್ ಪ್ಲಾನೆಟ್ಸ್. ಅಂದ್ರೆ ನಮ್ಮ ಸೌರಮಂಡಲದಲ್ಲಿ ಇರ್ತಕ್ಕಂಥ 4 ಹೊರ ಗ್ರಹಗಳನ್ನ ತಲುಪಿರ್ತಕ್ಕಂಥ ಏಕೈಕ ಸ್ಪೇಸ್ ಕ್ರಾಫ್ಟ್ ಆಗಿ ನಾವು ಇದನ್ನ ಕಾಣಬಹುದಾಗಿರುತ್ತೆ. ಲೈಕ್ ಜುಪಿಟರ್, ಸ್ಯಾಟರ್ನ್, ಯುರನಸ್ ಮತ್ತೆ ನೆಪ್ಚೂನ್ ಅನ್ನ, ಗುರು, ಶನಿ, ಯುರನಸ್ ಮತ್ತೆ ನೆಪ್ಚೂನ್ ಅನ್ನ ಹಾದು ಹೋಗಿರ್ತಕ್ಕಂಥ
ಏಕೈಕ ಮಿಷನ್ ಅಂತ ನಾವು ವೊಯಾಜರ್ 2 ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಏನೇನ್ ನಮ್ಗೆ ಸಹಾಯ ಮಾಡಿದೆ, ಇದರಿಂದ ನಾವು ಏನೇನ್ ಡಿಸ್ಕವರಿ ಮಾಡಿದ್ದೇವೆ ಅಂತ ನೋಡೋದಾದ್ರೆ, ಸೊ ಇದು ಜುಪಿಟರ್ ಮುಖಾಂತರ ಹಾದು ಹೋಗಿರುತ್ತೆ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಫ್ಲೈ ಬೈ ಅಂದ್ರೆ ಆ ಪ್ಲಾನೆಟ್ಗೆ ಅದು ರೀಚ್ ಆಗಲ್ಲ, ಅದರ ಸುತ್ತ ಮೂವ್ ಆಗ್ತಕ್ಕಂಥ ಒಂದು ಡಿವೈಸ್ ಆಗಿರುತ್ತೆ. ಸೊ ಅದರ ಸುತ್ತ ಮೂವ್ ಆಗುವುದರೊಂದಿಗೆ ಸೊ ಅದರ ಡೇಟಾವನ್ನ ಕ್ಯಾಪ್ಚರ್ ಮಾಡುತ್ತೆ. ಸೊ ಆ ರೀತಿಯಾಗಿ ಇದು ಎಷ್ಟು ಗ್ರಹಗಳಿಗೆ ಫ್ಲೈ ಬೈ ಮಾಡಿದೆ ಅಂತ ನಾವು ನೋಡೋದಾದ್ರೆ, ಜುಪಿಟರ್ 1979 ನಲ್ಲಿ ಇದು ಫ್ಲೈ ಬೈ ಮಾಡಿರುತ್ತೆ. ಸೊ ಯಾವಾಗ ಅದರ ಮುಖಾಂತರ ಇದು ಹಾದು ಹೋಗಿರುತ್ತೆ, ಸೊ ಅಲ್ಲಿ ನಡೀತಕ್ಕಂಥ ವಾಲ್ಕ್ಯಾನಿಕ್ ಆಕ್ಟಿವಿಟೀಸ್ ಅನ್ನ ಇದು ಪತ್ತೆ ಮಾಡಿರುತ್ತೆ. ಐಒ ಮೇಲೆ ಇರ್ತಕ್ಕಂಥ ವಾಲ್ಕ್ಯಾನಿಕ್ ಆಕ್ಟಿವಿಟೀಸ್ ಅಥವಾ ಜ್ವಾಲಾಮುಖಿ ಚಟುವಟಿಕೆಗಳನ್ನ ಇದು ರೆಕಾರ್ಡ್ ಮಾಡಿರುತ್ತೆ. ಸೊ ಸ್ಯಾಟರ್ನ್ ನ ಮೂಲಕ ಅದು 1981ರಲ್ಲಿ ಪಾಸ್ ಆಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ರಿಂಗ್ ಸ್ಟ್ರಕ್ಚರ್ಸ್, ಉಂಗುರಗಳು ಮತ್ತು ಮೂನ್ಸ್ ಅಥವಾ ಚಂದ್ರಗಳನ್ನ ಇದು ಡೇಟಾ ಕಳಿಸಿರುತ್ತೆ. ಅದಾದ್ಮೇಲೆ ಯುರೇನಸ್ ಅನ್ನ 1986 ಅಲ್ಲಿ ರಿವೀಲ್ಡ್ ಮ್ಯಾಗ್ನೆಟಿಕ್ ಅನಾಮಲೀಸ್ ಅಂಡ್ ಐಸಿ ಮೂನ್ಸ್, ಅಲ್ಲಿರ್ತಕ್ಕಂಥ ಒಂದು ಕಾಂತೀಯ ವೈಪರೀತ್ಯಗಳು ಮತ್ತು ಹಿಮಾವೃತವಾಗಿರ್ತಕ್ಕಂಥ ಚಂದ್ರನ ಬಗ್ಗೆ ಇದು ಮಾಹಿತಿಯನ್ನ ನೀಡಿರುತ್ತೆ. ಸೊ 1989 ನಲ್ಲಿ ಇದು ನೆಪ್ಚೂನ್ ಅನ್ನ ಕ್ರಾಸ್ ಮಾಡುತ್ತೆ. ಸೊ ನೆಪ್ಚೂನ್ಗೆ ಸಂಬಂಧಪಟ್ಟಂತೆ ಸ್ಟನ್ನಿಂಗ್ ಇಮೇಜಸ್ ಅನ್ನ ಕ್ಯಾಪ್ಚರ್ ಮಾಡಿರುತ್ತೆ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ಬ್ಲೂ ಅಟ್ಮಾಸ್ಫಿಯರ್ ಆಗಿರ್ಬೋದು, ಟ್ರೈಟಾನ್ಸ್ ಗೀಸರ್ಸ್ ಆಗಿರ್ಬೋದು, ಸೊ ಇದರ ಬಗ್ಗೆ ಎಲ್ಲ ಡೇಟಾವನ್ನ ಒದಗಿಸಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇದು ಇಂಟರ್ಸ್ಟೆಲ್ಲರ್ ಸ್ಪೇಸ್ ಅನ್ನ ಎಂಟರ್ ಆಗಿರ್ತಕ್ಕಂಥದ್ದು 2018 ಅಲ್ಲಿ. ಸೊ ವೊಯಾಜರ್ 1 ಎಂಟರ್ ಆಗಿರೋದು 2012 ಅಲ್ಲಿ. ಅದಾದ 6 ವರ್ಷಗಳ ನಂತರ ವೊಯಾಜರ್ 2 ಅಂತಕ್ಕಂಥದ್ದು ಸೊ ಈ ಒಂದು ಇಂಟರ್ಸ್ಟೆಲ್ಲರ್ ಸ್ಪೇಸ್ ಅನ್ನ ಎಂಟರ್ ಆಗಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಇದು ಕೂಡ ಸ್ಟಿಲ್ ಆಪರೇಷನಲ್, ಇನ್ನೂ ಕೂಡ ಇದು ಈಗಲೂ ಕೂಡ ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥ ಒಂದು ಮಿಷನ್ ಆಗಿ ನಾವು ಇದನ್ನ ಕಾಣಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತದ ಯಾವ ಗ್ರಾಮವನ್ನು ಮೊದಲು ಡಿಜಿಟಲ್ ಅಲೆಮಾರಿ ಗ್ರಾಮವೆಂದು ಘೋಷಿಸಲಾಯಿತು? ಸೊ ವಿಚ್ ವಿಲೇಜ್ ಇನ್ ಇಂಡಿಯಾ ವಾಸ್ ಡಿಕ್ಲೇರ್ಡ್ ದ ಫಸ್ಟ್ ಡಿಜಿಟಲ್ ನೊಮ್ಯಾಡ್ ವಿಲೇಜ್? ಸೊ ಇಲ್ಲಿ ನೊಮ್ಯಾಡ್ ಅಂತ ಪದ ನೋಡಿ ನೀವು ಕನ್ಫ್ಯೂಸ್ ಆಗಬಾರ್ದು. ನೊಮ್ಯಾಡ್ ಅಂದ್ರೆ ನಮ್ಗೆ ಗೊತ್ತು, ಅಲೆಮಾರಿ ಹಳ್ಳಿ ಅಂತ ಹೇಳ್ತೇವೆ ಅಥವಾ ಅಲೆಮಾರಿ ಅಂತ ಹೇಳ್ತೇವೆ. ಆಕ್ಚುಲಿ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ ಏನು ಅಂದ್ರೆ, ಅಲ್ಲಿರ್ತಕ್ಕಂಥ ಜನ ಎಲ್ಲೂ ಮೂವ್ ಆಗ್ತಾ ಇಲ್ಲ, ಸೊ ಅಲ್ಲಿಗೆ ನಾವು ಮೂವ್ ಆಗ್ಬೋದಾಗಿರುತ್ತೆ. ಅಲ್ಲಿರ್ತಕ್ಕಂಥ ಒಂದು ಪವರ್ ಬ್ಯಾಕಪ್ ಆಗಿರ್ಬೋದು, ಇಂಟರ್ನೆಟ್ ಫೆಸಿಲಿಟಿ ಆಗಿರ್ಬೋದು, ಎಲ್ಲ ಕೂಡ ಕಂಪ್ಲೀಟ್ ಆಗಿ ಸ್ಟೇಬಲ್ ಆಗಿರುವ ಹಾಗೆ ಮಾಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಈ ಹಳ್ಳಿಯನ್ನು ನಾವು ಫಸ್ಟ್ ಡಿಜಿಟಲ್ ನೊಮ್ಯಾಡ್ ವಿಲೇಜ್ ಅಂತ ಹೇಳ್ತೇವೆ. ಸೊ ಇದನ್ನು ನಾವು ಆಕ್ಟ್ 10 ಅಂತ ಹೇಳ್ತೇವೆ. ಸೊ ಆಕ್ಟ್ 10 ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಆಕ್ಟ್ 10 ಅನ್ನು ನಾವು ಇಂಡಿಯಾಸ್ ಫಸ್ಟ್ ಡಿಜಿಟಲ್ ನೊಮ್ಯಾಡ್ ವಿಲೇಜ್ ಅಥವಾ ಭಾರತದ ಮೊದಲ ಡಿಜಿಟಲ್ ಅಲೆಮಾರಿ ಗ್ರಾಮ ಅಂತ ಹೇಳ್ತೇವೆ. ಸೊ ಈ ಹಳ್ಳಿಯನ್ನು ನಾವು ಆಕ್ಟ್ 10 ವಿಲೇಜ್ ಅಂತ ಹೇಳ್ತೇವೆ. ಸೊ ಇದು ಸಿಕ್ಕಿಂ ನಲ್ಲಿರ್ತಕ್ಕಂಥ ಪ್ಯಾಂಗ್ಯಾಂಗ್ ಡಿಸ್ಟ್ರಿಕ್ಟ್ ನಲ್ಲಿ, ಸಿಕ್ಕಿಂನ ಪ್ಯಾಂಗ್ಯಾಂಗ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿ ಆಗಿರುತ್ತೆ. ಸೊ ದಿಸ್ ಇಸ್ ದಿ ಇಂಡಿಯಾಸ್ ಫಸ್ಟ್ ಡಿಜಿಟಲ್ ನೊಮ್ಯಾಡ್ ಆಗಿರುತ್ತೆ ಅಥವಾ ಭಾರತದ ಮೊದಲ ಡಿಜಿಟಲ್ ಅಲೆಮಾರಿ ಗ್ರಾಮವೆಂದು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಡ್ಯುಯಲ್ ಇಂಟರ್ನೆಟ್ ಲೈನ್ಸ್ ಅನ್ನ ಕಾಣಬಹುದು, ವಿಲೇಜ್ ವೈಡ್ ವೈಫೈ ಅನ್ನ ಕೂಡ ಇರಿಸಲಾಗಿರುತ್ತೆ ಅಂಡ್ ಪವರ್ ಬ್ಯಾಕಪ್ ಅನ್ನ ಕೂಡ ಹೊಂದಿರತಕ್ಕಂಥ ಒಂದು ಹಳ್ಳಿ ಆಗಿರುತ್ತೆ. ಸೊ 8 ವರ್ಕ್ ಫ್ರೆಂಡ್ಲಿ ಅಕಾಮಡೇಷನ್ಸ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ 8 ಕೆಲಸ ಮಾಡಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಸತಿ ಸೌಕರ್ಯಗಳನ್ನ ಇಲ್ಲಿ ನಿರ್ಮಾಣವನ್ನ ಮಾಡಲಾಗಿರುತ್ತೆ. ಸೊ ಇದು ಕೋವರ್ಕಿಂಗ್ ಸ್ಪೇಸಸ್ ಅನ್ನ ಮಾಡಲಾಗಿರುತ್ತೆ. ಅನ್ಇಂಟರಪ್ಟೆಡ್ ಎಲೆಕ್ಟ್ರಿಸಿಟಿ, ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ವತಿಯಿಂದ ಸೊ ಇದಕ್ಕೆ ಬೆಂಬಲವನ್ನ ಸೂಚಿಸಿರ್ತಾರೆ. ಸೊ ಅದ್ರ ಜೊತೆಗೆ ಇದು ಜಸ್ಟ್ 10 ಕಿಲೋಮೀಟರ್ಸ್ ಫ್ರಮ್ ಪ್ಯಾಂಗ್ಯಾಂಗ್ ಏರ್ಪೋರ್ಟ್, ಪ್ಯಾಂಗ್ಯಾಂಗ್ ಏರ್ಪೋರ್ಟ್ ನಿಂದ 10 ಕಿಲೋಮೀಟರ್ ನಂತರ ಗ್ಯಾಂಗ್ಟಾಕ್ ನಿಂದ 33 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹಳ್ಳಿ ಆಗಿರುತ್ತೆ. ಸೊ ಆರ್ಮಿ ಕಂಡಕ್ಟ್ಸ್ ಪ್ರಚಂಡ ಶಕ್ತಿ ಎಕ್ಸರ್ಸೈಸ್. ನಮ್ಮ ಸೇನೆ ಈಗ ಪ್ರಚಂಡ ಶಕ್ತಿ ಅಭ್ಯಾಸವನ್ನ ಮಾಡಿರುತ್ತೆ. ಸೊ ಎಲ್ಲಿ ಈ ಅಭ್ಯಾಸ ಕಂಡಕ್ಟ್ ಆಗಿರುತ್ತೆ ಅಂದ್ರೆ ಉತ್ತರ ಪ್ರದೇಶದ ಮೀರಟ್ ನಲ್ಲಿ ಈ ಅಭ್ಯಾಸವನ್ನ ಮಾಡಲಾಗಿರುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಅನ್ನು ನಾವು ನೋಡೋದಾದ್ರೆ ಕಾರ್ಗಾ ಕಾರ್ಪ್ಸ್ ಫೀಲ್ಡ್ ಟ್ರೈನಿಂಗ್ ಏರಿಯಾ, ದಿಸ್ ಇಸ್ ಇನ್ ಮೀರಟ್. ಮೀರಟ್ ನಲ್ಲಿ ಇರ್ತಕ್ಕಂಥ ಕಾರ್ಗಾ ಕಾರ್ಪ್ಸ್ ಕ್ಷೇತ್ರ ತರಬೇತಿ ವ್ಯವಸ್ಥೆಯಲ್ಲಿ ಈ ಒಂದು ಪ್ರಾಕ್ಟೀಸ್ ಅನ್ನ ಮಾಡಲಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಎಂಪ್ಲಾಯ್ಮೆಂಟ್ ಆಫ್ ಡಿಸ್ರಪ್ಟಿವ್ ಟೆಕ್ನಾಲಜಿ ಬೈ ಇನ್ಫ್ಯಾಂಟ್ರಿ ಇನ್ ಸ್ಟ್ರೈಕ್ ಕಾರ್ಪ್ಸ್ ಆಪರೇಷನ್. ಸ್ಟ್ರೈಕ್ ಕಾರ್ಪ್ಸ್ ಕಾರ್ಯಾಚರಣೆಗಳಲ್ಲಿ ಪದಾತಿ ದಳದಿಂದ ಅಡ್ಡಿಪಡಿಸುವ
ತಂತ್ರಜ್ಞಾನಗಳ ನಿಯೋಜನಾ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಈ ಒಂದು ಎಕ್ಸಸೈಸ್ ನ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಎನ್ಹಾನ್ಸ್ ಅಜಿಲಿಟಿ ಅಂದ್ರೆ ನಮ್ಮ ಪದಾತಿ ದಳದ ಒಂದು ಚುರುಕುತನವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಲೀಥ್ಯಾಲಿಟಿ ಅಂದ್ರೆ ಅವರ ಮಾರಕತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಸರ್ವೈವಬಿಲಿಟಿ ಮತ್ತೆ ಇನ್ಫ್ಯಾಂಟ್ರಿ ಬದುಕುಳಿಯುವಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಸೊ ಇದರ ಉದ್ದೇಶವಾಗಿ ಕಾಣಬಹುದಾಗಿರುತ್ತೆ. ಸೊ ಇಂಡಿಯಾ ಅಂಡ್ ಗ್ರೀಕ್ ನೇವೀಸ್ ಕಂಡಕ್ಟ್ ಪ್ಯಾಸೆಕ್ಸ್. ಇಂಡಿಯಾ, ಭಾರತ ಮತ್ತೆ ಗ್ರೀಕ್ ಇಬ್ರು ಕೂಡ ಪ್ಯಾಸೆಕ್ಸ್ ಅಭ್ಯಾಸವನ್ನ ಮಾಡಿರ್ತವೆ. ಸೊ ಈ ಪ್ಯಾಸೆಕ್ಸ್ ಅಭ್ಯಾಸವನ್ನ ಅಂದ್ರೆ ನಮ್ಮ ಭಾರತ ದೇಶದಿಂದ ಇಂಡಿಯನ್ ನೇವಲ್ ಶಿಪ್ ತರ್ಕಾಶ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರುತ್ತೆ. ಹೆಲಿನಿಕ್ ನೇವೀಸ್ HS ಸಾರಾ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರುತ್ತೆ. ಸೊ ಈ ಒಂದು ಎಕ್ಸಸೈಸ್ ಅನ್ನ ಪಾಸಿಂಗ್ ಎಕ್ಸಸೈಸ್ ಅಂತ ಹೇಳ್ತೇವೆ. ಇದನ್ನ ಮುಂಬೈನಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಎಕ್ಸಸೈಸ್ ಆಗಿರುತ್ತೆ. INS ತಾರ್ಕಶ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದನ್ನ ತಲ್ವಾರ್ ಕ್ಲಾಸ್ ಸ್ಟೆಲ್ತ್ ಫ್ರಿಗೇಡ್ ಅಂತ ಹೇಳ್ತೇವೆ. ತಲ್ವಾರ್ ವರ್ಗಕ್ಕೆ ಸೇರಿರ್ತಕ್ಕಂಥ ಒಂದು ಸ್ಟೆಲ್ತ್ ಫ್ರಿಗೇಡ್ ಆಗಿರುತ್ತೆ. ಸೊ ಎಕ್ವಿಪ್ಡ್ ವಿತ್ ಬ್ರಹ್ಮೋಸ್ ಮಿಸೈಲ್ಸ್ ಅಂಡ್ ಆಂಟಿ ಸಬ್ಮೆರೈನ್ ರಾಕೆಟ್ಸ್ ಅಂದ್ರೆ ಇದರಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳು ಮತ್ತೆ ಜಲಾಂತರ್ಗಾಮಿ ವಿರೋಧಿ ರಾಕೆಟ್ ಗಳನ್ನ ಇದರಲ್ಲಿ ಕಾಣಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 915. You can just pause the video here, go through the information and give us the answer. So this is question number 1 and this is question number 2. So ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. So once again I'll meet you with next updates. Till then keep reading, take care of yourselves and thank you very much for watching this.